ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. PK ವಿತ್ ಬೈಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ. ನಾನು ಡಾಮಿನಾರ್ ತಗೊಂಡೋಗಿದ್ದ ಕೇಳ್ತಾ ಇದ್ರಿ, ಡಾಮಿನಾರ್ ನ ಯಾವಾಗ ರಿವ್ಯೂ ಮಾಡ್ತೀರಾ ಅಂತ. ಸದ್ಯಕ್ಕೆ ಇವತ್ತು ನಮ್ ಜೊತೆ ಹೊಸದಾಗಿ ಒಂದು ಡಾಮಿನಾರ್ ಇದೆ. ಅದು ಬಂದು 350cc, ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ 349cc. ಸೊ ಇನ್ನ ನನ್ ಗಾಡಿ ಬಂದು 373cc. ಎರಡು ಗಾಡಿ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ರಿವ್ಯೂ ವಿಡಿಯೋ ಕೊಡ್ತೀನಿ, ಬನ್ನಿ. ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ 24cc ಕಡಿಮೆ ಆಗಿದೆ ಅಷ್ಟೇ. ನಿಮ್ಗೆ ಅನ್ನಿಸ್ಬೋದು ಡಾಮಿನಾರ್ 400 350 ಆಲ್ಮೋಸ್ಟ್ 50cc ಕಡಿಮೆ ಆಗಿದೆ, ಪವರ್ ಎಲ್ಲ ಡ್ರಾಪ್ ಆಗಿದೆ ಅಂತ. ಬಟ್ ನಿಮ್ಗೆ ಯಾವ್ದೇ ರೀತಿ ಪವರ್ ಡ್ರಾಪ್ ನೋಡೋದಕ್ಕೆ ಸಿಗೋದಿಲ್ಲ. ಸೇಮ್ BHP ನ ಪ್ರೊಡ್ಯೂಸ್ ಮಾಡುತ್ತೆ, ಜಸ್ಟ್ 2 Nm ಟಾರ್ಕ್ ಹೋದು ಕಡಿಮೆ ಪ್ರೊಡ್ಯೂಸ್ ಮಾಡುತ್ತೆ ಅಷ್ಟೇ. ಇನ್ನ CC ಡ್ರಾಪ್ ಬಂದ್ರೆ ನಾನು ಆಗ್ಲೇ ಹೇಳ್ದಂಗೆ 24cc ಅಷ್ಟೇ ಕಡಿಮೆ ಆಗಿರೋದು. ಬನ್ನಿ ಹೊಸ ಡಾಮಿನಾರ್ ಓನರ್ ನ ಮಾತಾಡ್ಸೋಣ. ಹೇಗಿದ್ದೀರಾ ಬ್ರೋ? ಸೊ ನನ್ನೇ ಕೇಳ್ತಾ ಇದ್ದಾರೆ ಫಸ್ಟ್ ಹೇಗಿದ್ದೀರಾ ಅಂತ. ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವು? ಸಕ್ಕದಾಗಿದ್ದೀವಿ. ನಿಮ್ ನೇಮ್ ಹೇಳಿ. ಹೆಸರು ಲೋಕೇಶ್ ಅಂತ, ಮದ್ದೂರಿಂದ. ಒಂದ್ 6 months ಬ್ಯಾಕ್ ಅವ್ರ ಹತ್ರ ಫೀಡ್ಬ್ಯಾಕ್ ಕೇಳಿದ್ದೆ, ಗಾಡಿ ಯಾವ ತರ ಇದೆ. ಇರಿ ಫಸ್ಟ್ ಹೇಳ್ಬಿಡ್ತೀನಿ ನಾನು. ಸೊ ಇವರು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದು. ಇನ್ಸ್ಟಾಗ್ರಾಮ್ ಅಲ್ಲಿ ನನ್ಗೆ ಟೆಕ್ಸ್ಟ್ ಮಾಡಿದ್ರು ಆಕ್ಚುಲಿ, ಬ್ರೋ ನಾನು ಡಾಮಿನಾರ್ ತಗೋತಿದೀನಿ, ಸದ್ಯಕ್ಕೆ ಪ್ಲಾನ್ ಇಲ್ಲ, ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ತಗೋತೀನಿ, ಹೇಗಿದೆ ಗಾಡಿ ಇದೆಲ್ಲ ಕೇಳಿದ್ರು. ನಾನ್ ತುಂಬಾ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದ್ದೆ. ಬಟ್ ಇವ್ರು ಹೇಳ್ದಂಗೆನೆ ಗಾಡಿ ತಗೊಂಡಿದೀನಿ ಅಂತ ಈಗ ರೀಸೆಂಟ್ ಆಗಿ 1 week ಬ್ಯಾಕ್ ಅಲ್ವಾ ಬ್ರೋ, 1 week ಬ್ಯಾಕ್ ನನ್ಗೆ ಟೆಕ್ಸ್ಟ್ ಮಾಡಿದ್ರು ಡಾಮಿನಾರ್ ನ ತಗೊಂಡೆ ಅಂತ. ಸೊ ನನ್ಗೆ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಏನಕ್ಕೆ ಅಂದ್ರೆ ಈಗ ಯಾವ್ದೇ ವಿಷಯ ಆಗ್ಬೋದು, ನಾನು ಈ ತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾರಲ್ಲ, ಸೊ ಅವ್ರನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಹೇಳಿ ಬ್ರೋ. ಒಂದ್ 6 months ಬ್ಯಾಕ್ ಇವ್ರಿಗೆ ಮೆಸೇಜ್ ಮಾಡಿದ್ದೆ, ಇದೇ ಬೈಕ್ ತಗೊಂತಾ ಇದೀನಿ, ರಿವ್ಯೂ ಯಾವ ತರ ಇದೆ ಏನು ಅಂತ. ಸೊ ಫೀಡ್ಬ್ಯಾಕ್ ಸಕ್ಕದಾಗಿ ಕೊಟ್ರು. ಸೊ ಹೆಂಗಿದ್ರು ನನಗೆ ಡಾಮಿನಾರ್ ಗ್ರೀನ್ ಕಲರ್ ಇಷ್ಟ ಆಯ್ತು. ಸೊ ಅದರಿಂದ ಇವತ್ತು ತಗೊಂಡಿದೀನಿ. ನಿನ್ನೆ 5:30 ಡೆಲಿವರಿ ಆಗಿತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಇವತ್ತು ಗಾಡಿ ರಿವ್ಯೂ ಕೊಡೋಣ ಅಂತ ಅಂದ್ಬಿಟ್ಟು ಸೊ ಡಿಸ್ಕಷನ್ ಮಾಡ್ಕೊಂಡು ಬಂದಿದೀವಿ. ಸೊ ಅವ್ರ ಜೊತೆ ಮೀಟ್ ಮಾಡಿ ನನಗೂ ತುಂಬಾ ಖುಷಿ ಆಯ್ತು. ಇನ್ನ ಗಾಡಿ ಬಗ್ಗೆ ಬಂದ್ಬಿಡೋಣ ಡೈರೆಕ್ಟ್ ಆಗಿ. ಸೊ ಗಾಡಿ ನಿಮ್ಗೆ ಹೇಗ್ ಅನಿಸ್ತು? ತಗೊಂಡ ತಕ್ಷಣ ಯಾವ ತರ ಫೀಲ್ ಆಯ್ತು ನಿಮ್ಗೆ ಗಾಡಿ? ಗಾಡಿ ಸಖತ್ತಾಗಿದೆ, ಒಂಥರ ಐರಾವತ ಬಸ್ ತರ. ಯಾವ ತರ ಹೋಗುತ್ತೆ ಅಂದ್ರೆ ಎಲ್ಲೂ ಕಂಫರ್ಟಬಲ್ ಅನ್ನೋದಕ್ಕೆ ಎಲ್ಲೂ ಕೊರತೆ ಅನ್ನೋದಿಲ್ಲ. ಸಖತ್ತಾಗಿದೆ ಕಂಫರ್ಟಬಲ್ ಮಾತ್ರ. ಮತ್ತೆ ಬೈಕ್ ಸ್ಟೆಬಿಲಿಟಿ ಸಖತ್ತಾಗಿ ಇಷ್ಟ ಆಯ್ತು ನನಗೆ. ಮೈನ್ ಆಗಿ ಎಲ್ಲಾ ಬೈಕು ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಸ್ಟೆಬಿಲಿಟಿ ಚೆನ್ನಾಗಿದೆ. ಅದು ಒಂದು ರೀಸನ್ ಗೆ ನಾನು ಡಾಮಿನಾರ್ ತಗೊಂಡಿರೋದು. ಮೈಲೇಜ್ ಬಗ್ಗೆ ನಾನು ಕೇರ್ ಮಾಡಲ್ಲ, ನೋಡ್ಕೊಳ್ಳೋಣ ಮೈಲೇಜ್. ಓಕೆ, ಆಮೇಲೆ ರಿಯಾಕ್ಷನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಈಗ ಇದು ಆಕ್ಚುಲಿ ನಿಮ್ಗೆ ಒಂದು 350cc ಇಲ್ಲ 400cc ಸೆಗ್ಮೆಂಟ್ ಅಲ್ಲಿ ಬಂದ್ರು ಇದು ಯಾವ್ದೇ ಸೂಪರ್ ಬೈಕ್ ಏನು ಕಡಿಮೆ ಇಲ್ಲ, ಆ ತರ ರಿಯಾಕ್ಷನ್ಸ್ ಕೊಡುತ್ತೆ. ಜನಗಳು ತುಂಬಾ ಕೇಳ್ತಾರೆ ಗಾಡಿ ಬಗ್ಗೆ, ಎಲ್ಲೇ ತಗೊಂಡೋಗಿ ನಿಲ್ಸಿದ್ರು ಯಾವ್ದು ಗಾಡಿ ಅವ್ರಿಗೆ ಗೊತ್ತೇ ಇಲ್ಲ ಇದು ಬಜಾಜ್ ಅಲ್ಲಿ ಈ ತರದೊಂದು ಗಾಡಿ ಇದೆ ಅಂತ. ರಿಯಾಕ್ಷನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟೊಂದ್ ಜನಕ್ಕೆ ಗೊತ್ತೇ ಇಲ್ಲ ಡಾಮಿನಾರ್ ತಗೊಂತಾ ಇದೀವಿ ಅಂದ್ರೆ ಯಾವ ಕಂಪನಿ ಅಂತ ಕೇಳ್ತಾರೆ. ಸೊ ಅವ್ರಿಗೆ ಗೊತ್ತಿರ್ಲಿಲ್ಲ. ಜಸ್ಟ್ ತಗೊಂಡ್ಮೇಲೆ ಕೇಳಿದ್ರು, ಗಾಡಿ ನೋಡಿದ್ಮೇಲೆ ಚೆನ್ನಾಗಿದೆ, ಈ ತರ ಬಜಾಜ್ ಕಂಪನಿದು ಅಂತ ಹೇಳಿದ್ಮೇಲೆ ಅವ್ರಿಗೆ ಹೌದಾ ಬಜಾಜ್ ಕಂಪನಿ ಈ ತರನು ಬೈಕ್ ಇದೆಯಾ ಅಂತ ಹೇಳಿದಾರೆ ತುಂಬಾ ಜನ. ಸೊ ನಿನ್ನೆ ಗಾಡಿ ತಗೊಂಡು ಜಸ್ಟ್ ನೈಟ್ ಹಿಂಗೆ ಎಲ್ಲೋ ಹೋಗಿದ್ದೆ ಹೋಟೆಲ್ಗೆ. ಸೊ ಗಾಡಿ ನಿಲ್ಸಿದಾಗ ಒಂದ್ 3-4 ಜನ ಹೋಟೆಲ್ ಅಲ್ಲಿ ಕೆಲಸ ಮಾಡೋರು ಬಂದು ಗಾಡಿನ ಟಚ್ ಮಾಡಿ ಅವ್ರ ಒಂಥರ ಗಾಡಿ ಚೆನ್ನಾಗಿದೆ ಅಂತ ಅವ್ರು ಫೀಡ್ಬ್ಯಾಕ್ ಕೊಟ್ರಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ನಾವ್ ಯಾವಾಗ ಚಿಕ್ಕ ವಯಸ್ಸಲ್ಲಿ ಕೆಲವೊಂದು ಸೂಪರ್ ಬೈಕ್ಸ್ ಕಾರ್ಸ್ ನೋಡಿದಾಗ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೋ ಗಾಡಿ ಚೆನ್ನಾಗಿದೆ ಅಂತ. ಸೊ ಅದನ್ನ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು. ಓಕೆ, ಹಾಗಾದ್ರೆ ರಿಯಾಕ್ಷನ್ಸ್ ಅಂತೂ ಚೆನ್ನಾಗೇ ಬರ್ತಿದೆ. ಇನ್ನ ಡಾಮಿನಾರ್ ನ ಏನಕ್ಕೆ ಡಿಸೈಡ್ ಮಾಡಿದ್ರಿ? ಈಗ ಆಲ್ಮೋಸ್ಟ್ ನೀವು ಎಷ್ಟಾಯ್ತು ಆನ್ ರೋಡ್? ಆನ್ ರೋಡ್ 2,70,000. 2,70,000. ಸೊ ನಾನ್ ತಗೊಂಡಾಗ 3,18,000 ಏನೋ ಆಗಿತ್ತು ಆನ್ ರೋಡ್. ಈಗ 2,70,000 ಪ್ರೈಸ್ ಅಂತ ನೋಡೋದಾದ್ರೆ ಫಸ್ಟ್ ಕ್ಲಾಸಿಕ್ 350 ಈ ಸೆಗ್ಮೆಂಟ್ ಅಲ್ಲ ಅದು, ಬಟ್ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಇಲ್ಲ. ಇದು ಡಿಫ್ರೆಂಟ್ ಬೀಸ್ಟ್. ಅದೊಂಥರ ಸ್ಲೋ ಆದ್ರೂ ಅದೊಂಥರ ತುಂಬಾ ಚೆನ್ನಾಗಿದೆ ಗಾಡಿ. ಕ್ಲಾಸಿಕ್ 350 ನನ್ನ ಹತ್ರನೂ ಇದೆ. ಬಟ್ ನೀವು ಈಗ ಕ್ಲಾಸಿಕ್ 350, ಹೋಂಡಾ INS 350, ಇದ್ರಲ್ಲೇ NS 400, ಇದಕ್ಕೆ ಒಂದು ಸೆಗ್ಮೆಂಟ್ ಅಲ್ಲಿ ಒಂದು ಇನ್ನೊಂದು ಗಾಡಿ ನೋಡ್ಬೋದು ಅಂತ ಏನಾದ್ರು ತಲೆಯಲ್ಲಿ ಇದ್ರೆ NS 400. ಸೊ ಫಸ್ಟ್ನೇದಾಗಿ ಕ್ಲಾಸಿಕ್ 350 ಏನಕ್ಕೆ ನೀವು ಕನ್ಸಿಡರ್ ಮಾಡ್ಲಿಲ್ಲ? ಅದು ಗಾಡಿ ಸ್ಲಿಮ್ ಆಗಿದೆ ಇದು ಕಂಪೇರ್ ಮಾಡಿದ್ರೆ, ಮತ್ತೆ ಹೈಟು ಸ್ವಲ್ಪ ಕುಳ್ಳ ಇದೆ. ಸೊ ಅದಕ್ಕೆ ಅದೊಂದು ರಿಜೆಕ್ಟ್ ಮಾಡಿತ್ತು. ಅದು ಬಿಟ್ರೆ ಇದು ಗಾಡಿ ಬಂದು ಏನಕ್ಕೆ ಇದನ್ನ ಸೆಲೆಕ್ಟ್ ಮಾಡಿದೆ ಅಂದ್ರೆ ಗಾಡಿ ಸ್ವಲ್ಪ ಬಲ್ಕ್ ಆಗಿದೆ. ಬಲ್ಕ್ ಆಗಿರೋದ್ರಿಂದ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ. ನೋಡಕ್ ಒಂದು ಫ್ರಂಟ್ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು. ಹೈ ಸ್ಪೀಡ್ ಸ್ಟೆಬಿಲಿಟಿ ಸಗದಾಗಿರುತ್ತೆ. ಮತ್ತೆ ಈ ವೈಸರ್ ಯಾಕೆ ಅಂತಂದ್ರೆ ತುಂಬಾ ಸ್ಪೀಡ್ ಆಗಿ ಹೋದಾಗ ಗಾಳಿ ಕಣ್ಣಿಗೆ ವಿಂಡ್ ಬ್ಲಾಸ್ಟ್, ಅದಕ್ಕೆ ಇದೊಂದು ತುಂಬಾ ಫ್ರಂಟ್ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು. ಫ್ರಂಟ್ ಅದು ಸಖತ್ತಾಗಿ ಕಾಣುತ್ತೆ. ಈಗ ನೀವು ಬ್ಯಾಕ್ ಸೈಡ್ ಓಡಿಸ್ಕೊ ಬರ್ಬೇಕಾದ್ರೆ ಮಿರರ್ ಅಲ್ಲೆಲ್ಲ ನೋಡ್ಬೇಕಾದ್ರೆ, ಸೊ ನನ್ ಗಾಡಿನ ನಾನು ಯಾವತ್ತೂ ನೋಡಿರ್ಲಿಲ್ಲ ಮಿರರ್ ಹಿಂದೆ ಬರ್ಬೇಕಾದ್ರೆ, ಬಟ್ ನೀವು ಓಡಿಸ್ಕೊ ಬರ್ಬೇಕಾದ್ರೆ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನ ನೆಕ್ಸ್ಟ್ ನೀವು ಹೋಂಡಾ INS ಇದೆಲ್ಲ ನೋಡ್ಲಿಲ್ಲ? ಹೋಂಡಾ INS ಇದೆಲ್ಲ ತಲೆನೇ ಹಾಕೊಳ್ಳಿಲ್ಲ? ಹೋಗೇ ಇಲ್ಲ.
ಇನ್ನ ಹಾಗೇನೆ ಟ್ರಯಂಫ್ ಅಲ್ಲಿ ಸ್ಪೀಡ್ 400 ಬರುತ್ತೆ, ಅದನ್ನ ನೋಡ್ಲಿಲ್ವಾ? ಅದು ಟೆಸ್ಟ್ ಡ್ರೈವ್ ಚೆನ್ನಾಗಿತ್ತು. ಗಾಡಿ ಇನಿಷಿಯಲ್ ಪಿಕಪ್ ಚೆನ್ನಾಗಿದೆ, ಬಟ್ ಸ್ಪೀಡ್ ಹಂಗೆ ಇದೆ. ಬಟ್ ಅದೇನು ಇಂಜಿನ್ ಹತ್ರ ಸ್ವಲ್ಪ ಹೀಟ್ ತುಂಬಾ ಬಂತು, ಸೊ ಅದರಿಂದ ಅದನ್ನ ನಾನು ಸುಮ್ಮನೆ ಅವಾಯ್ಡ್ ಮಾಡಿದೆ. ಈಟ್ ಇಶ್ಯೂ ಆಯ್ತು. ಬಟ್ ಇದರಲ್ಲಿ ನಿಮ್ಗೆ ನಾನು ಆಲ್ರೆಡಿ 1800 ಕಿಲೋಮೀಟರ್ ಓಡಿಸಿದೀನಿ, ಈಟಿಂಗ್ ಇಶ್ಯೂ ಏನು ಇಲ್ಲ. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಬಜಾಜ್ ಅವರು. ಈಟ್ ಮ್ಯಾನೇಜ್ಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನ ನೆಕ್ಸ್ಟ್ ಗಾಡಿ ಅಂತ ಬಂದ್ರೆ NS400. ಇನ್ಫ್ಯಾಕ್ಟ್ ನಾನು ಡಾಮಿನಾರ್ ನ ತಗೊಳಕ್ಕಿಂತ ಮುಂಚೆ ನಾನು ಫಸ್ಟ್ ಬುಕ್ ಮಾಡಿದ್ದೆ NS400. NS400 ನ ಬುಕ್ ಮಾಡಿ, ಸೊ ಅದನ್ನ ನಾನು ಕ್ಯಾನ್ಸಲ್ ಮಾಡಿ ಮತ್ತೆ ಡಾಮಿನಾರ್ ನ ತಗೊಂಡಿದ್ದು. ಅದೇ ಬುಕ್ಕಿಂಗ್ ಡಾಮಿನಾರ್ ನ ಪರ್ಚೇಸ್ ಮಾಡಿದ್ದು. ಸೊ ನೀವ್ ಯಾಕೆ NS400 ನ ಕನ್ಸಿಡರ್ ಮಾಡ್ಲಿಲ್ಲ? ಯಾಕಂತಂದ್ರೆ 8 ಇಯರ್ಸ್ ಇಂದ ಡಾಮಿನಾರ್ ನ ಫೋಕಸ್ ಮಾಡಿದ್ದು. 8 ಇಯರ್ಸ್ ಇಂದ ನಿಮ್ ಡ್ರೀಮ್ ಅದು ಡಾಮಿನಾರ್ ತಗೋಬೇಕು ಅಂತ. ದೆನ್ ನೆಕ್ಸ್ಟ್ ಡಾಮಿನಾರ್ ತಲೆಲಿ ಇದ್ರೂನು ಟ್ರಯಂಫ್ ಮತ್ತೆ NS400 ಎಲ್ಲಾನು ಟೆಸ್ಟ್ ಡ್ರೈವ್ ಮಾಡಿದೋ. ಬಟ್ NS400 ಚೆನ್ನಾಗಿದೆ, ಅದನ್ನು ಓಡಿಸ್ ನೋಡಿದ್ರೆ NS400 ಚೆನ್ನಾಗಿದೆ. ಆದ್ರೆ ನನಗೆ ಫ್ರಂಟ್ ಡಿಸೈನ್ ಅದು ಇಷ್ಟ ಆಗಿಲ್ಲ. ಫ್ರಂಟ್ ಆ ಹ್ಯಾಂಡಲ್ ಬಾರ್ ಪೊಸಿಷನ್, ಅದು ಅಷ್ಟು ಅದು ಸಿಟಿ ಲೋಕಲ್ ರೈಡ್ ಲೋಕಲ್ ರೈಡ್ ಚೆನ್ನಾಗಿದೆ, ಟ್ರಾಫಿಕ್ ಒಳಗಡೆ ಎಲ್ಲ ಓಡಿಸೋದಿಕ್ಕೆ. ಬಟ್ ಇದು ಟೂರಿಂಗ್ ಆಕ್ಚುಲಿ ನಿಮ್ಗೆ ಕಂಫರ್ಟಬಲ್ ಆಗಿ ಹೈವೇ ನಲ್ಲಿ ಎಷ್ಟೇ ಡಿಸ್ಟೆನ್ಸ್ ಹೋದ್ರು ಏನು ನಿಮ್ಗೆ ಬಾಡಿ ಪೇನ್ ಆತರ ಏನಾಗಲ್ಲ. ಬಟ್ ಅದ್ರಲ್ಲಿ ಡಿಸ್ಟೆನ್ಸ್ ಅಂದ್ರೆ ಗಾಡಿ ತುಂಬಾ ಚಿಕ್ಕದು, ಪಿಲಿಯನ್ ಹಾಕೊಂಡು ನೀವು ಓಡ್ಸಕ್ಕಾಗಲ್ಲ. ಇದ್ರಲ್ಲಿ 2-3 ಜನ ಆರಾಮಾಗಿ 3 ಜನ ಓಡಿಸ್ಬಾರ್ದು. ಆಕ್ಚುಲಿ ಇಬ್ರು ಆರಾಮಾಗಿ ಕುತ್ಕೊಂಡು ನೀವು ಲಾಂಗ್ ಟ್ರಿಪ್ ಅಂತೂ ಮಾಡ್ಬೋದು. ಬಟ್ NS400 ತುಂಬಾ ಚಿಕ್ಕದು ಗಾಡಿ, ಅದ್ರಲ್ಲಿ ನಿಮ್ಗೆ ಲಾಂಗ್ ಟ್ರಿಪ್ ಎಲ್ಲ ಕಷ್ಟ ಆಗುತ್ತೆ. ಸಿಟಿನಲ್ಲಿ ಚೆನ್ನಾಗಿದೆ, ವೆಯ್ಟ್ಲೆಸ್ ಗಾಡಿ. ಈಗ ರೀಸೆಂಟ್ ಆಗಿ ನನ್ಗೆ ತಗೊಳ್ಳೇಬೇಕು ಅಂತ ಅನ್ನಿಸ್ತು, ಯಾಕಂದ್ರೆ ಲಾಂಗ್ ಹೋಗೋದಕ್ಕೆ ನನ್ನ ಹತ್ರ ಯಾವ್ದೇ ಗಾಡಿ ಇರ್ಲಿಲ್ಲ. ಬುಜಾದಲ್ಲಿ ಹೋಗ್ಬೇಕಿತ್ತು, ಇಲ್ಲ ಅಂದ್ರೆ ಬೇರೆ ಬುಲೆಟ್ ಅಲ್ಲಿ ಹೋಗ್ಬೇಕಿತ್ತು. ಸೊ ಅದರಿಂದ ಇದನ್ನ ನಾನು ತಗೊಂಡಿದ್ದು. ಡೆಲಿವರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನೀವು ಯಾವ ಶೋರೂಮ್ ಅಲ್ಲಿ ಗಾಡಿನ ತಗೊಂಡಿದ್ದು? ನಾನ್ ತಗೊಂಡಿದ್ದು ಮದ್ದೂರಲ್ಲಿ ಬಜಾಜ್ ಶೋರೂಮ್ ಅಲ್ಲಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಎಲ್ಲಾ ಸ್ಟಾಫ್ಸ್ ನನಗೆ ಗೊತ್ತಿರೋರೇ ಇದ್ರು, ಸೊ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ಎಲ್ಲಾ ತರನು ಗೈಡ್ ಕೊಟ್ರು. ಸೊ ಒಳ್ಳೆ ಫೀಡ್ಬ್ಯಾಕ್ ಇದೆ ಬಜಾಜ್ ಶೋರೂಮ್ ಅಲ್ಲಿ, ಮದ್ದೂರ್ ಬಜಾಜ್ ಶೋರೂಮ್ ಅಲ್ಲಿ. ಓಕೆ, ಇನ್ನ ಫಸ್ಟ್ ಸರ್ವಿಸ್ ಆಗಿಲ್ಲ ಅಲ್ವಾ ಗಾಡಿ? ನೆನ್ನೆ ಅಲ್ವಾ ಡೆಲಿವರಿ ತಗೊಂಡಿದ್ದು? ಇವ್ರದ್ದು ಗಾಡಿ ನೆನ್ನೆನೆ ಡೆಲಿವರಿ ತಗೊಂಡಿದ್ದು, ಜಸ್ಟ್ 1 ಡೇ ಆಗಿದೆ ಅಷ್ಟೇ. ಎಷ್ಟು ಕಿಲೋಮೀಟರ್ ಓಡಿಸಿದೀರ ಬ್ರೋ? ಅಪ್ರಾಕ್ಸ್ 80 ಕಿಲೋಮೀಟರ್ಸ್. 80 ಕಿಲೋಮೀಟರ್, 105 ಕಿಲೋಮೀಟರ್ಸ್, 105 ಕಿಲೋಮೀಟರ್ ಆಗಿದೆ. ನಿಮ್ ಮನೆಯವ್ರಿಗೆಲ್ಲ ಇಷ್ಟ ಆಯ್ತಾ ಗಾಡಿ? ಈಗ 400cc ಗಾಡಿ ಅಂದ್ರೆ ಅದು ತುಂಬಾ ಪವರ್ ಇರುತ್ತೆ, ಜಾಸ್ತಿ ಸ್ಪೀಡ್ ಹೋಗುತ್ತೆ ಅಂತ ಹೆದರ್ಕೋತಾರೆ ಮನೇಲಿ. ಸೊ ನಿಮ್ ಮನೆಯವ್ರಿಗೆಲ್ಲ ಇಷ್ಟ ಆಯ್ತಾ? ನಮ್ಮ ಮನೇಲಿ ಫಸ್ಟ್ ಫೋಟೋ ಕಳಿಸಿದಾಗ ಫೋಟೋ ನೋಡ್ಬಿಟ್ಟು ಗಾಡಿ ಚೆನ್ನಾಗಿದೆ ತಗೋ ಅಂತ ಹೇಳಿದ್ರು. ಸೊ ಯಾವಾಗ ಯೂಟ್ಯೂಬ್ ಅಲ್ಲಿ ಗಾಡಿ ಸ್ಪೀಡ್ ಆಗಿ ಹೋಗೋದ್ನ ವಿಡಿಯೋ ಎಲ್ಲ ಕಳ್ಸಿದ್ನು, ಬೇಡ ಗಾಡಿ ತಗೊಳಕ್ ಹೋಗ್ಬೇಡ, 400cc ಅಂತೆ, ತುಂಬಾ ಸ್ಪೀಡ್ ಹೋಗುತ್ತೆ, ಬೇಡ ಹಾಗೆ ಹೀಗೆ ಅಂತ ಹೇಳಿದ್ರು. ಏನಿಂಗೆ ಅಂದ್ರೆ 2 months ತುಂಬಾ ಜಗಳ ಆಡಿದ್ ಮನೇಲಿ. ಬೇಡ, ಅವರು ಹೇಳ್ತಿದಾರೆ 24 ಅಷ್ಟೇ ಮೈಲೇಜ್ ಕೊಡೋದು ಲೋಕಲ್ ರೈಡ್ಸ್ ಅಲ್ಲಿ, ಏನಕ್ಕೆ ಅಂತ ಅವ್ರು ಹೇಳ್ತಿದ್ದಾರೆ. ಅದ್ರ ಬದಲು ಕಾರೇ ತಗೊಂಡ್ಬಿಡ್ಬೋದಲ್ಲ, ನಾನು ದುಡ್ಡು ಕೊಡ್ತೀನಿ ಕಾರ್ ತಗೋ ಅಂತ. ನನಗ್ ಕಾರ್ ಎಲ್ಲ ಬೇಡ, ನನ್ ಬೈಕೇ ಬೇಕು ಅಂತ ಹೇಳಿ ಏನೋ ಮಾಡಿ ಆಮೇಲೆ ಲೋನ್ ಹಾಕ್ಸಿ ಬೈಕ್ ತಗೊಂಡಿರೋದು ಇವಾಗ. ಬಟ್ ಮನೇಲಿ ಎಲ್ಲರೂ ಇಷ್ಟಪಟ್ರು, ಇವಾಗ ಸಾಕತ್ ಇಷ್ಟಪಡ್ತಾರೆ. ಏನಕ್ಕೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾವ ಗಾಡಿನೂ ಇಷ್ಟಪಡಲ್ಲ ಅವರು. ನಾನ್ ಸ್ಟಾರ್ಟಿಂಗ್ ಇಂದ ಬುಲೆಟ್ ಒಂದ್ ಬಿಟ್ರೆ, ಕ್ಲಾಸಿಕ್ 350 ಒಂದ್ ಬಿಟ್ರೆ, ಸ್ಟಾರ್ಟಿಂಗ್ ಇಂದ ಪಲ್ಸರ್ 220 ತಗೊಂಡಾಗ್ಲೂ ಅಷ್ಟೇನೆ. ನೆಕ್ಸ್ಟ್ ಹಾಗೇನೆ ಬಂದ್ರೆ KTM RC 390, ಇನ್ನ ಕಾಂಟಿನೆಂಟಲ್ GT-ಗಂತೂ ಅವ್ರು ಇಷ್ಟನೇ ಪಟ್ಟಿರ್ನಿಲ್ಲ ಆ ಗಾಡಿನ. ಇನ್ನ ಸೂಪರ್ ಮೀಟಿಯರ್ 650, ಇನ್ನ ಹಾಗೇನೆ ನೆಕ್ಸ್ಟ್ ಹಯಾಬುಸಾನು ಅಷ್ಟೇನೆ. ಅಲ್ಲೂ ಕೂಡ 1-2-3 ಕಮೆಂಟ್ಸ್ ಹಾಕಿದ್ರು, ಈ ಪಾರ್ಟ್ ಹಂಗಿದೆ, ಆ ಪಾರ್ಟ್ ಹಂಗಿದೆ ಅಂತ. ಬಟ್ ಈ ಪರ್ಟಿಕ್ಯುಲರ್ ಗಾಡಿಗೆ, ಡಾಮಿನಾರ್ಗೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಇಲ್ಲ. ಅಂದ್ರೆ ಇದಿಷ್ಟ ಆಗ್ಲಿಲ್ಲ, ಅದಿಷ್ಟ ಆಗ್ಲಿಲ್ಲ ಅಂತ ಯಾವತ್ತೂ ಹೇಳಲಿಲ್ಲ. ಸೊ ಸ್ಟಾರ್ಟಿಂಗ್ ತಗೊಂಡೋದ ತಕ್ಷಣ ತುಂಬಾ ಇಷ್ಟಪಟ್ರು. ನಮ್ಮ ಅಪ್ಪನೂ ಕೂಡ ಓಡಿಸ್ ನೋಡಿದ್ರು ಗಾಡಿನ, ಸಖತ್ ಇಷ್ಟಪಟ್ರು. ಮನೆಯವ್ರಂತೂ ತುಂಬಾ ಇಷ್ಟಪಟ್ರು ಈ ಗಾಡಿನ. ನಮ್ಮ ಮನೆಯಲ್ಲೂ ಕೂಡ. ನನ್ ಫ್ರೆಂಡ್ಸ್ ಏನಂತಂದ್ರೆ, ಫೋಟೋದಲ್ಲಿ ಗಾಡಿ ನೋಡಿದ್ರೆ ತುಂಬಾ ಚಿಕ್ಕದಾಗಿದೆ, ಬಟ್ ರಿಯಲ್ ಆಗಿ ನೋಡಿದ್ರೆ ಗಾಡಿ ತುಂಬಾ ಲೆಂತಿ ಆಗಿದೆ, ಗಾಡಿ ಮಾತ್ರ ತುಂಬಾ ಇಷ್ಟ ಆಯ್ತು ಹೌದೌದು ಅಂತ ಹೇಳಿದ್ದಾರೆ. ಇದು ಆಕ್ಚುಲಿ ಲೆಂತ್ ಕೂಡ ಇದೆ, ಮತ್ತೆ ಬಲ್ಕ್ ಕೂಡ ಇದೆ ಗಾಡಿ. ಅದೊಂದು ರೀಸನ್ ಗೆ ಒಂಥರ ಹೆಂಗೆ ಅಂದ್ರೆ, ಈ ಐರಾವತ ಬಸ್ ಅಲ್ಲಿ ಹೋದಾಗ ಅಲ್ಲಿ ಫೀಲ್ ಬರುತ್ತೆ ಗೊತ್ತಾ, ಕಂಫರ್ಟ್ ಝೋನ್. ಲೈಕ್ ಎಲ್ಲೂನು ಈ ಹಳ್ಳದಲ್ಲಿ ಬಿಟ್ರೆ ಗಾಡಿ ನಮ್ಗೆ ಹಳ್ಳದಲ್ಲಿ ಬಿದ್ದಿದೆ, ಹಳ್ಳದಲ್ಲಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗಲ್ವಲ್ಲ, ಅಷ್ಟು ಕಂಫರ್ಟಬಲ್ ಇದೆ ಇಲ್ಲಿ. ನೆನ್ನೆ ಹಂಗೂನು ಬಿಟ್ಟೆ ಒಂದ್ ಕಡೆ, ಬಟ್ ಅಷ್ಟು ಏನು ಫೀಲ್ ಆಗಿಲ್ಲ. ಬಟ್ ಬೇರೆ ಬೈಕ್ ಆಗಿದ್ರೆ ಹಳ್ಳದಲ್ಲಿ ಕೊಟ್ಟಿದೀವಿ ಗಾಡಿನ ಅನ್ನೋದು ಒಂದ್ ಫೀಲ್ ಇರ್ತಿತ್ತು. ಸೊ ಇಲ್ಲಿ ನೆನ್ನೆ ಡಾಮಿನಾರ್ ಅಲ್ಲಿ ತಗೊಂಡೋಗಿ ನೆನ್ನೆ ನೈಟೇ ಕತ್ಲೆಯಲ್ಲಿ ಹಂಗೆ ಬಿಟ್ಟೆ. ಬಟ್ ನಮ್ಗೇನು ಕಂಫರ್ಟಬಲ್ ಝೋನ್ ಇಂದ ಹೊರಗಡೆ ಬಂದಿದೀವಿ ಅಂತ ಅನ್ಸಿಲ್ಲ. ಬಟ್ ಒಳ್ಳೆ ಫೀಲ್. ನೀವು ಇದಕ್ಕಿಂತ ಮೊದಲು ಯಾವ ಗಾಡಿ ಓಡಿಸ್ತಿದ್ದು?
ನಾನು ಓಡಿಸ್ತಿದ್ದು ಸ್ಪ್ಲೆಂಡರ್ ಪ್ಲಸ್. ಓಕೆ, ಸ್ಪೆಂಡರ್ ಪ್ಲಸ್ ಇಂದ ಡೈರೆಕ್ಟ್ ಆಗಿ ಡಾಮಿನಾರ್ ನ ತಗೊಂಡಿದ್ದೀರಾ ಗೈಸ್. ಆಮೇಲೆ ಹೊಸದಾಗಿ ಡಾಮಿನಾರ್ ನ ತಗೊಳ್ಳೋರಾಗ್ಬೋದು, ಇಲ್ಲ ಯಾವ್ದೇ ಬೈಕ್ ನ ನೀವು ತಗೋಬಹುದು. ಫಸ್ಟ್ ಸರ್ವಿಸ್ ತನಕ ನೀವು ಯಾವ ತರ ಮೇಂಟೈನ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಒಂದು 80 ನಲ್ಲಿ ಹೋದ್ರು ಏನು ಪ್ರಾಬ್ಲಮ್ ಇಲ್ಲ. ಏನಕ್ಕೆ ಅಂದ್ರೆ ಇದು ದೊಡ್ಡ ಇಂಜಿನ್. ನಾನು ಬೂಜಾದಲ್ಲಿ ನಾನು 120 ತನಕ ಹೋಗಿದ್ದೆ. ಕಂಪ್ನಿಯವರೇ ಹೇಳಿದ್ರು 120 ಲಾಸ್ಟ್, ಅದ್ರ ಮೇಲೆ ಹೋಗ್ಬೇಡಿ ಅಂತ. ಸೊ ಇದ್ರಲ್ಲಿ ನಿಮ್ಗೆ 80 ತನಕ ಹೋಗ್ಬೋದು. ಈಗ ಸ್ಪೆಂಡರ್ ಎಲ್ಲ ತಗೊಂಡ್ರೆ 40 ಮೇಲೆ ಹೋಗ್ಬಾರ್ದು. ಬಟ್ ಇದ್ರಲ್ಲಿ ಏನು ತೊಂದರೆ ಇಲ್ಲ, 80 ತನಕ ಹೋಗಿ. ಅದ್ರಲ್ಲೂ ಕೂಡ ನೀವು 6th ಗೇರ್ ಅಲ್ಲೂ ಕೂಡ ಬ್ರೇಕ್ ಇನ್ ಮಾಡ್ಬೇಕು. ಪ್ರತಿ ಗೇರ್ ಅಲ್ಲೂ ಕೂಡ ಬ್ರೇಕ್ ಇನ್ ಮಾಡ್ಬೇಕು, ಹೊಸ ಗಾಡಿ ಆಗಿರೋದ್ರಿಂದ. ಈಗ ಕೆಲವ್ರು ಹೇಳ್ತಾರೆ 40 ಮೇಲೆ ಹೋಗ್ಬೇಡಿ ಅನ್ಬಿಟ್ಟು ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರ್ ಅಲ್ಲೇ ಓಡಿಸ್ತಾ ಇರ್ತಾರೆ. ಅದು ತುಂಬಾ ತಪ್ಪು ಅಂತ ಹೇಳ್ತೀನಿ. ಏನಕ್ಕೆ ಅಂದ್ರೆ ನೀವೀಗ ಯಾವ್ದಾದ್ರು ಒಂದು ಹೈವೇಗ್ ತಗೊಂಡ್ ಹೋದ್ರು ಕೂಡ 40 ಮೇಲೆ ಹೋಗಲ್ಲ ಕೆಲವರು ಹೊಸ ಗಾಡಿ ಅನ್ಬಿಟ್ಟು. ಬಟ್ ಪ್ರಾಪರ್ ನಿಮ್ಗೆ ಬ್ರೇಕ್ ಇನ್ ಬೇಕು ಅಂದ್ರೆ 6th ಗೇರ್ ಅಲ್ಲೂ ಕೂಡ ಓಡಿಸ್ಬೇಕು. 80 ನಲ್ಲಿ 6th ಗೇರ್ ಅಲ್ಲಿ 120 ಕಿಲೋಮೀಟರ್ ಓಡಿಸಿ ಚೆನ್ನಾಗಿರೋ ಹೈವೇ ನಲ್ಲಿ. ಸೊ ಅವಾಗ ಒಳ್ಳೆ ಬ್ರೇಕ್ ಇನ್ ಆಗುತ್ತೆ. ಈಗ ನನ್ ಗಾಡಿನಲ್ಲೂ ಅಷ್ಟೇ, ಕೆಲವು ಟೈಮು ರೈಡ್ ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಬರೀ ಬ್ರೇಕ್ ಇನ್ ಮಾಡೋದಕ್ಕೆ ಅಂತಾನೆ ಒಂದು ಚೆನ್ನಾಗಿರೋ ಹೈವೇ ಹುಡಿಕೊಂಡು ನಾನು ಒಂದಷ್ಟು ಡಿಸ್ಟೆನ್ಸ್ ಓಡಿಸ್ತೀನಿ ಗಾಡಿನ 6th ಗೇರ್ ಅಲ್ಲಿ. ಸೊ ನಿಮ್ಗೂ ಕೂಡ ಅದೇನೆ, ಸ್ಟಾರ್ಟಿಂಗು ಬ್ರೇಕ್ ಇನ್ ಮಾಡ್ಬೇಕಾದ್ರೆ ಸ್ವಲ್ಪ 80 ನಲ್ಲೂ ಕೂಡ ಓಡಿಸಿ, 80 ಮೇಲೆ ಹೋಗ್ಬೇಡಿ. ತುಂಬಾ ಜನ 400cc ಅಂತ ಅಂದ ತಕ್ಷಣ ಮನೇಲಿ ಎದ್ರಿಕೊಂತಾರೆ, ಗಾಡಿ ಸ್ಪೀಡ್ ಜಾಸ್ತಿ ಬೇಡ ಹಾಗೆ ಹೀಗೆ ಅಂತ. ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಅದು ಎಷ್ಟೇ CC ಆಗಿದ್ರು ಗಾಡಿ ತೊಗೊಳಕ್ಕೆ ಟ್ರೈ ಮಾಡಿ. ಯಾಕಂದರೆ ಎಷ್ಟು CC ಇರುತ್ತೋ ಅದ್ರ ಬೇಸಿಸ್ ಮೇಲೆ ಅವರು ಬ್ರೇಕಿಂಗ್ ಸಿಸ್ಟಮ್ನ ಎನೇಬಲ್ ಮಾಡಿರ್ತಾರೆ. ಮತ್ತು ಅದ್ರ ತಕ್ಕಂಗೆ ಕಂಟ್ರೋಲಿಂಗ್ ಸಿಸ್ಟಮು ಇರುತ್ತೆ, ಮತ್ತು ಸ್ಟೆಬಿಲಿಟಿ ಇದೆ, ಕಂಫರ್ಟ್ ಇದೆ. ಯಾವುದೇ ಒಂದು ಬೈಕಲ್ಲಾದ್ರೂ ಲೈಕ್ ಅದ್ರ ಕಾಸ್ಟ್ ತಕ್ಕಂಗೆ ಬೈಕ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಯಾವುದೇ ಆಗಿರಲಿ, ನಿಮ್ಗೆ ಯಾವ ಡ್ರೀಮ್ ಬೈಕ್ ಇದೆಯೋ ಅದನ್ನು ತೊಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಆಮೇಲೆ ರಿಗ್ರೆಟ್ ಮಾಡೋದು ಬೇಡ. ನೆಕ್ಸ್ಟ್ 5 years 10 years ಆದಮೇಲೆ ಈ ಬೈಕ್ ತೊಗೊಬೇಕಾಗಿತ್ತಲ್ಲ, ತೊಗೊಳಕ್ಕಾಗಿಲ್ಲ ನನ್ನ ಕಾಲೇಜ್ ಏಜಲ್ಲಿ, ಹಾಗೆ ಹೀಗೆ ಅಂತ ಎಲ್ಲ ಯೋಚನೆ ಮಾಡೋದು ಬೇಡ. ಬಟ್ ರಿಗ್ರೆಟ್ ಮಾಡೋಕ್ಕಿಂತ ರಿಸ್ಕ್ ತೊಗೊಂಡ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ಸೊ ಅದಕ್ಕೆ ನಾನು ರಿಸ್ಕ್ ತೊಗೊಂಡಿರೋದು. ಗೈಸ್, ಇಷ್ಟೊತ್ತು ಗಾಡಿದು ಔಟ್ ಸೈಡ್ ಲುಕ್ ಅಂಡ್ ಫೀಲು ಮತ್ತೆ ಡೆಲಿವರಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಯ್ತು. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಬರೋಣ ಬನ್ನಿ ಈಗ. ಸೊ ಬ್ರೇಕಿಂಗ್ ಬಗ್ಗೆ ಹೇಗೆ ಅನ್ಸುತ್ತೆ ನಿಮ್ಗೆ? ಬ್ರೇಕಿಂಗ್ ಬಗ್ಗೆ ರೇಟಿಂಗ್ 10ಗೆ ಎಷ್ಟು ಕೊಡ್ತೀರಾ ಅಂತಂದರೆ 9 ಎಕ್ಸಾಕ್ಟ್. ಒಂದು ಟ್ರಸ್ಟೇಬಲ್, ಒಂದು ಫಾಸ್ಟಾಗಿ ಹೋಗಿ ಗಾಡಿನ ಸಡನ್ನಾಗಿ ನಿಲ್ಲಿಸ್ತೀನಿ ಅಂದ್ರೂ ಬ್ರೇಕ್ ಹಿಡಿಬೋದು, ಚೆನ್ನಾಗಿದೆ. ಬ್ರೇಕಿಂಗು ಇಷ್ಟ ಆಯ್ತು ನಿಮ್ಗೆ. ಓಕೆ, ಮತ್ತೆ ಆಕ್ಸಲರೇಷನ್ ಬಗ್ಗೆ ಏನಂತೀರಾ? ಈಗ ನೀವು ಫಸ್ಟ್ ಸರ್ವಿಸ್ ಇನ್ನೂ ಆಗಿಲ್ಲ, ಸೊ ನೀವು ಅದೆಲ್ಲ ಟೆಸ್ಟ್ ಕೂಡ ಮಾಡಿಲ್ಲ ಅನ್ಕೋತೀನಿ. ಬಟ್ ಇನಿಷಿಯಲ್ ಆಕ್ಸಲರೇಷನ್ ನಿಮ್ಗೆ ಗೊತ್ತಾಗುತ್ತೆ. ಲೈಕ್ NS 400ಗೆ ಮತ್ತು KTMಗೆಲ್ಲ ಹೋಲಿಸ್ಕೊಂಡ್ರೆ ಇನಿಷಿಯಲಿ ಪಿಕಪ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ ಅಷ್ಟೇ, ತುಂಬ ಕಡಿಮೆ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಬಟ್ ಒಂದ್ಸರಿ ಪಿಕಪ್ ತೊಗೊಂಡ್ಮೇಲೆ ಗಾಡಿ ಮಾತ್ರ ಸಕ್ಕತ್ತಾಗುತ್ತೆ. ಒಂದು ಸ್ಟೆಬಿಲಿಟಿಯಿಂದ ರಾಕೆಟ್ ಥರ ಹೋಗುತ್ತೆ. ಓಕೆ, ಸೊ ಇದರಲ್ಲಿ ಡುಯಲ್ ಚಾನಲ್ ABS ಬರುತ್ತೆ, ಇಲ್ಲೇ ನೋಡ್ಬೋದು ನೀವು. ಫ್ರಂಟು ಬ್ಯಾಕು ಎರಡು ಸೈಡು ABS ಬರುತ್ತೆ. ಬ್ರೇಕಿಂಗು ಕೂಡ ಚೆನ್ನಾಗಿದೆ, ನನಗೂ ಹಂಗೇನೆ ಅನ್ನಿಸ್ತು. ಸೊ ಬ್ರೇಕಿಂಗಲ್ಲಿ ಅಂತ ನೆಗೆಟಿವ್ ಅಂತ ಏನಿಲ್ಲ, ಚೆನ್ನಾಗಿದೆ. ಬಟ್ ಎಲ್ಲೇ ಯಾವುದೇ ಪಾರ್ಟ್ ತೊಗೊಂಡ್ರು ಡಿಸೈನ್ ಮಾತ್ರ ಸಕ್ಕತ್ತಾಗಿದೆ. ಬ್ರೇಕಿಂಗ್ ಪಾರ್ಟ್ ಆಗಿರ್ಬೋದು, ಇಂಜಿನ್ ಪಾರ್ಟ್ ಆಗಿರ್ಬೋದು, ಎಲ್ಲೂ ನಿಮ್ಗೆ ಆಡ್ ಅಂತ ಅನ್ಸಲ್ಲ. ಆ ಡಿಸೈನ್ ಮಾಡಿದಾನಲ್ಲ, ಡಿಸೈನ್ಗೆ ಒಂಥರ ನೋಡಿ, ಆ ಪಾರ್ಟ್ ನೋಡಿ ಏನೋ ಒಂಥರ ಸೂಪರ್ ಬೈಕ್ ಕಂಡಂಗೆ ಕಾಣುತ್ತೆ. ಅದು ಫ್ರಂಟ್ ವೀಲು, ಆ ಡಿಸೈನ್ ಮಡ್ಗಾಡ್ ಇದೆಯಲ್ಲ, ಮತ್ತೆ ಆ ಫೋಕ್ಸ್ 43mm. ಸೊ ಏನ್ ಸೈಜ್ ಇದೆ ನೋಡಿ ಅದು ಫೋಕ್ಸ್. ಅದರಲ್ಲೂ ಈ ಫ್ರಂಟ್ ಟ್ಯಾಂಕ್ ಚೆನ್ನಾಗಿ ಡಿಸೈನ್ ಇದೆ. ಫ್ರಂಟ್ ಟ್ಯಾಂಕ್ ನೋಡಿ. ಆಮೇಲೆ ಎಕ್ಸಾಸ್ಟ್ ನೋಡಿ ನಿಮ್ಗೆ, ಇದು ಇನಿಷಿಯಲ್ ಡಾಮಿನಾರ್ ರಿಲೀಸ್ ಮಾಡಿದಾಗ ಈ ತರ ಎಕ್ಸಾಸ್ಟ್ ಇರಲಿಲ್ಲ. ಸೊ ಸಿಂಗಲ್ ಇತ್ತು, ಮತ್ತೆ ಅದನ್ನ ನೆಕ್ಸ್ಟ್ ಜನರೇಷನ್ ಅಲ್ಲಿ ಅಪ್ಗ್ರೇಡ್ ಮಾಡ್ದ. ಹಾಗೆ ನೋಡಿ ಈಗ ಸೇಮ್ ನಿಮ್ಗೆ Z1000 ಬರ್ತಿತ್ತು, ಅದೇ ತರ ಇದೆ ಇದು ಎಕ್ಸಾಸ್ಟ್ ಡಿಸೈನ್. ಮತ್ತೆ ಸೌಂಡ್ ಮಾತ್ರ ಅಲ್ಟಿಮೇಟ್ ಸೌಂಡ್ ಅಲ್ವಾ? ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟೇ ಹಾಕ್ಸ್ಬೇಕಾಗಿಲ್ಲ. ಹೌದು, ಸೌಂಡ್ ಮಾತ್ರ ಸಕ್ಕತ್ತಾಗಿದೆ. ನಾನು ಇವತ್ತು ಬೆಳಿಗ್ಗೆ ಮನೆಯಿಂದ ತಗೊಂಡ್ಬರ್ಬೇಕಾದ್ರೆ ನಮ್ಮಮ್ಮ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರು, ನಾನು ಜಸ್ಟ್ ಹೊರಗಡೆ ತಗೊಂಡ್ಬಂದಿದ್ದೀನಿ ಗಾಡಿನ. ಗಾಡಿ ಯಾಕೆ ಅಷ್ಟೊಂದು ಸೌಂಡ್ ಬರ್ತಾ ಇದೆ, ಗಾಡಿ ಸೌಂಡ್ ಹಂಗೇನಾ, ಇರೋದ್ ಹಂಗೆ ಸೌಂಡ್ ಅಂತ ಹೇಳ್ದೆ. ಸೊ ಅದಕ್ಕೆ ಅವರು ಸುಮ್ನೆ ಸೈಲೆಂಟ್ ಆಗ್ಬಿಟ್ಟು ಹೋಗ್ಬಿಟ್ರು. ಇಷ್ಟ ಪಡ್ತಾರೆ ಇದು ಸೌಂಡ್. ನಾವು ಒಂದಷ್ಟು ದೂರದಿಂದ ಬರ್ತಾ ಇದ್ರೇನೆ ಗೊತ್ತಾಗ್ಬಿಡುತ್ತೆ ಗಾಡಿ. ಏನಪ್ಪಾ ಅಂದ್ರೆ ಇದ್ರಲ್ಲಿ ನೆಗೆಟಿವ್, ನೀವು ನೈಟ್ ಹೊತ್ತೆಲ್ಲ ಅಪ್ಪ ಅಮ್ಮ ಗೊತ್ತಾಗ್ದಂಗೆ ಗಾಡಿ ತಗೊಂಡು ಹೋಗಕ್ ಆಗಲ್ಲ ಅಷ್ಟೇ. ಸ್ಟಾರ್ಟ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಮಿಡ್ ನೈಟ್ ನಾನ್ ನಿನ್ನೆ ಒಂದು 11:30 ಹಂಗೆ ತಗೊಂಡ್ಬಂದು ಗಾಡಿ ಒಳಗಡೆ ನಿಲ್ಸಿದೀನಿ, ಎಲ್ಲಾರು ಮಲಗಿದ್ದಾರೆ. ಬಟ್ ಗಾಡಿ ಸೌಂಡ್ ಹೆಂಗ್ ಬರ್ತೈತೆ ಅಂದ್ರೆ ತುಂಬಾ ಜೋರಾಗಿ ಬರ್ತಾ ಇದೆ ಗಾಡಿ ಸೌಂಡ್. ಅದು ನಾನು ಒಂದು 8 o'clock ಆಗಿತ್ತು ಮನೆಗೆ ಗಾಡಿ ತಗೊಂಡೋದಾಗ, 8 to 9 ಏನೋ ಆಗಿತ್ತು. ಸೊ ಬಟ್ ನಮ್ಮ ತಂದೆ ಓಡಿಸಿದ್ರು ಆಗ. ಸೊ ಗಾಡಿ ಸೌಂಡ್ ಅವ್ರಿಗೂ ತುಂಬಾ ಇಷ್ಟ ಆಯ್ತು. ಇದರಲ್ಲಿ ನಿಮ್ಗೆ ಏನಪ್ಪ ಬೆನಿಫಿಟ್ ಅಂದ್ರೆ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟೇ ಹಾಕ್ಸಂಗಿಲ್ಲ. ಹೌದು, ಮತ್ತೆ ಇನ್ನೊಂದೇನಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಏನು ಬೇಕಾಗೇ ಇಲ್ಲ.
ಈ ನಕಲ್ ಹಾ ಗಾಡ್ಸ್ ಆಗಿರ್ಬೋದು. ಇದೊಂದು ನಾನು ಡೆಫಿನೆಟ್ ಆಗಿ ಹೇಳ್ಬೇಕು ಅನ್ಕೊಂಡಿದೀನಿ. ಈಗ ನೀವು ಯಾವ್ದೇ ಗಾಡಿ ತಗೊಳ್ಳಿ, ಈಗ ರಾಯಲ್ ಎನ್ಫೀಲ್ಡ್ ಅಲ್ಲಿ ಕ್ಲಾಸಿಕ್ ತಗೊಳ್ಳಿ, ಯಾವ್ದಾದ್ರು ಗಾಡಿ ತಗೊಳ್ಳಿ, ಹೌದು ನೀವೆಲ್ಲ ಪ್ರತಿಯೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ಹಾಕ್ಸ್ಕೋಬೇಕು. ವೈಸರ್ ಆಗ್ಬೋದು, ಹ್ಯಾಂಡ್ ಗಾರ್ಡ್ ಆಗ್ಬೋದು. ನಾನು ವೈಸರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಟ್ ಇದು ನೋಡಿ, ಇದು ನಿಮ್ಗೆ ಸ್ಟಾಕ್ ಕಂಪ್ನಿಯಿಂದ ಏನ್ ಬರುತ್ತೆ ಹಾಗೆ ಇದೆ. ವೈಸರು, ಹ್ಯಾಂಡ್ ಗಾರ್ಡು, ಮತ್ತೆ ಇಲ್ಲಿ ಲೆಗ್ ಗಾರ್ಡು, ಇನ್ನ ಬ್ಯಾಕ್ ಬಂದ್ರೆ ಬ್ಯಾಕ್ ರೆಸ್ಟು, ಮತ್ತೆ ಟಾಪ್ ಬಾಕ್ಸ್ ರ್ಯಾಕ್. ನಿಮ್ಗೆ ಏನ್ ಅನಿಸ್ತು? ಈಗ ಏನೇ ಎಕ್ಸ್ಟ್ರಾ ಫಿಟ್ಟಿಂಗ್ ನೀವೇನು ₹1 ಹಾಕಿ ಕೊಟ್ಟಿಲ್ವೇನೋ ಎಕ್ಸ್ಟ್ರಾ ಫಿಟ್ಟಿಂಗ್? ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಕೊಟ್ಟಿಲ್ಲ, ಇನ್ಕ್ಲೂಡಿಂಗ್ ಮಿರರ್ ಮತ್ತೆ ಇದು ವೈಸರು ಎಲ್ಲ. ಮಿರರ್ ಕ್ವಾಲಿಟಿ ಹೇಗಿದೆ? ಮಿರರ್ ಕ್ವಾಲಿಟಿ ಸಖತ್ತಾಗಿದೆ. ಓಕೆ. ಬಟ್ ನಾನು ಇನ್ನೂ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ. ಬಟ್ ಈ ಡಿಸೈನ್ ಏನೇ ಹೇಳಿದ್ರು ಈ ಡಿಸೈನ್ ಮಾತ್ರ ಸಖತ್ತಾಗಿದೆ. ಸೊ ನಾನು ಹಿಮಾಲಯನ್ 450 ತಗೊಂಡಾಗ ಏನಾಯ್ತು ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ 25,000 ಖರ್ಚು ಮಾಡಿದೆ. ಏನಿಲ್ಲ ಅದರಲ್ಲಿ. ಲೆಗ್ ಗಾರ್ಡು, ಸಂಪ್ ಗಾರ್ಡು, ಮತ್ತೆ ವೈಸರು, ಹ್ಯಾಂಡ್ ಗಾರ್ಡು, ಮತ್ತೆ ಪಿಲಿಯನ್ ಇದು ಲಗೇಜ್ ರ್ಯಾಕು. ಸೊ ಇದಕ್ಕೆ 25,000 ಆಗ್ಬಿಡ್ತು ನೋಡಿ. ನಿಮ್ಗೆ ಗಾಡಿ 2,73,000ನಾ? 2,70,000. 270. 270ಕ್ಕೆ ಕಂಪ್ಲೀಟ್ ಪ್ಯಾಕೇಜ್ ಬಂದ್ಬಿಡುತ್ತೆ ನಿಮಗೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಇದರಲ್ಲಿ ಸ್ಟ್ರಾಪ್ಸ್ ಬರುತ್ತೆ. ಇಲ್ಲಿ ಒಂದು ಸ್ಟ್ರಾಪ್ಸ್ ಆಚೆಲಿದೆ, ಇನ್ನು 3 ಒಳಗಡೆ ಇದೆ. ನಿಮಗೆ ಬೇಕು ಅಂದ್ರೆ ಆಚೆ ತಗೋಬಹುದು. ಇದನ್ನ ನೀವು ಲಗೇಜ್ ನ ಟೈ ಮಾಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಆಮೇಲೆ ಇದು ಕೂಡ ಇಲ್ಲೇ ಇದೆ, ಚಾರ್ಜಿಂಗ್ದು. USB ಪೋರ್ಟ್ ಕೊಟ್ಟಿದ್ದಾರೆ ಚಾರ್ಜಿಂಗ್ಗೆ. USB-C ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಸಿ ಪೋರ್ಟ್ ಕೊಡ್ಬೇಕಿತ್ತಾ? ಸಿ ಪೋರ್ಟ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಯಾಕಂದ್ರೆ ಇವಾಗ ಅಡ್ವಾನ್ಸ್ ಟೆಕ್ನಾಲಜಿ ಸಿ ಪಿನ್ನೇ ಬರ್ತಾ ಇರೋದು. ಫಾಸ್ಟ್ ಚಾರ್ಜಿಂಗ್ ಎಲ್ಲ ಅದರಲ್ಲೇ ಸಪೋರ್ಟ್ ಆಗೋದು. ಅಟ್ ಇನ್ನೊಂದು ಏನ್ ಗೊತ್ತಾ, ಬಜಾಜ್ ಇಂದ ಯಾವುದೇ ಒಂದು ವೆಹಿಕಲ್ ಕೊಟ್ರೆ ಒಂದು ಪ್ರೀಮಿಯಂ ಕೀ ಚೈನ್ ಈ ತರ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಆನ್ಲೈನ್ ಅಲ್ಲಿ ತಗೊಂಡಿದ್ದ. ಅವ್ರು ಕೊಡ್ತಾರೆ, ಹೆಂಗೈತೆ ಗೊತ್ತಾ ಅದು? ನಮ್ಮನೆ ಕೀ ಯಾವ್ದಾರು ಒಂದು ರೂಮ್ದು ಕೀ ಚೈನ್ಗೂ ಕೂಡ ಹಾಕಕ್ಕಾಗಲ್ಲ, ಅಷ್ಟು ಗಲೀಜಾಗಿರುತ್ತೆ ಅವ್ರು ಕೊಡೋದು. ಒಂಚೂರು ಚೆನ್ನಾಗಿರಲ್ಲ. ಏನೋ ₹1 ₹2 ಅಷ್ಟೇ ಅದು ಕಾಸ್ಟ್ ಅನ್ಕೋತೀನಿ. ಬಟ್ ಇದ್ ನೋಡಿ, ಇವರು ಆಫ್ಟರ್ ಮಾರ್ಕೆಟ್ ತಗೊಂಡು ಹಾಕೊಂಡಿರೋದು ಕೀ ಚೈನು, ಬಜಾಜ್ ಅಂತ. ಸೊ ನಂದು ತೋರಿಸ್ತೀನಿ ಬನ್ನಿ. ಈಗ ನೋಡ್ಬೋದು, ಇಲ್ಲಿ ನನ್ನ ಗಾಡಿದು ನಾನು ಕ್ಲಾತ್ ತಗೊಂಡು ಹಾಕೊಂಡಿದ್ದೀನಿ. ಯಾವುದೇ ಒಂದು ವೆಹಿಕಲ್ ತಗೊಬೇಕಾದ್ರೆ ಆ ಕಂಪನಿ ಇದು ಕೀ ಚೈನ್ ಕೊಟ್ರೆ, ಈ ತರ ಒಂದು ಪ್ರೀಮಿಯಂ ಆಗಿರೋದು ಕೊಟ್ರೆ ತುಂಬಾ ಯೂಸ್ಫುಲ್. ಹೌದು, ಅಟ್ಲೀಸ್ಟ್ ಈ ತರ ಕ್ಲಾತ್ ದಾರು ಕೊಟ್ರು ಒಂದ್ ಸ್ವಲ್ಪ ಖುಷಿ ಆಗುತ್ತೆ ನಮಗೆ. ನಿಮ್ಗೆ ಆಕ್ಸೆಸರೀಸ್ ಅಂತ ಏನಾದ್ರು ದುಡ್ಡ ಕಟ್ಟಿಸ್ಕೊಂಡವರ? ಇಲ್ಲ, ಆಕ್ಸೆಸರೀಸ್ ಅಂತ ಏನು ಖರ್ಚು ಮಾಡ್ಕೊಂಡಿಲ್ಲ. ಬಟ್ ಹೆಲ್ಮೆಟ್ ಕೊಟ್ರಾ? ಹೆಲ್ಮೆಟ್ ಕೊಟ್ಟಿಲ್ಲ. ಇದು ಗಾಡಿ ಕವರ್ ಏನು ಕೊಟ್ಟಿಲ್ಲ. ಹೌದಾ? ಚೆಕ್ ಮಾಡಿ. ಅದು ಏನಕ್ಕೆ ಅಂದ್ರೆ ₹2,000 ಎಕ್ಸ್ಟ್ರಾ ಪೇಮೆಂಟ್ ಮಾಡಿಸ್ಕೊಂಡಿದ್ರು ಆಕ್ಸೆಸರೀಸ್ ಅಂತ. ಅದು ನನಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಗಿದ್ದು ನನಗೆ. ನಾನು ಮೊದಲೇ ಗೊತ್ತಾಗಿದ್ರೆ ನಾನು ಬೇಡ ಅನ್ನುವೆ. ಸೊ ಆಮೇಲೆ ನನಗೆ ಗೊತ್ತಾಗಿದ್ದು, ಏನಿದು ₹2,000 ಡಿಫ್ರೆನ್ಸ್ ಬರ್ತಿದೆಯಲ್ಲ ಅಂದ್ರೆ ಆಕ್ಸೆಸರೀಸ್ ಅಂತ ಪೇ ಮಾಡಿಸ್ಕೊಂಡಿದ್ರು. ಆಕ್ಸೆಸರೀಸ್ ಏನು ಅಂತ ಕೇಳಿದ್ರೆ ಬಾಡಿ ಕವರು ಮತ್ತೆ ಹೆಲ್ಮೆಟ್ ಅಂತ ಹೇಳಿದ್ರು. ಬಾಡಿ ಕವರ್ ಕೊಟ್ಟಿದ್ದಾರೆ, ಅದರಂತ ವರ್ಸ್ಟ್ ಕ್ವಾಲಿಟಿ ಇಲ್ಲ. ಅದು ಇಲ್ಲಿ ತನಕ ಬರುತ್ತೆ ಅಷ್ಟೇ, ಇಲ್ಲಿ ತನಕ ಬರುತ್ತೆ. ನೀವು ಒಂದು ಸ್ಪೆಂಡರ್ನು ಕೂಡ ಕವರ್ ಮಾಡೋಕ್ಕಾಗಲ್ಲ ಅದರಲ್ಲಿ. ಸೊ ಏನು 2,000 ಸುಮ್ಮನೆ ವೇಸ್ಟ್ ಆದಂಗೆ ಆಯ್ತು. ನಂಗೆ ಮೊದಲೇ ಗೊತ್ತಿದ್ರೆ ನಾನು ಅದನ್ನ ಕ್ಯಾನ್ಸಲ್ ಮಾಡ್ಕೋತಿದ್ದೆ. ಇವಾಗ ಎಷ್ಟೊಂದು ಕಡೆ ಕಾರ್ ತಗೊಬೇಕಾದ್ರೆ, ಇವಾಗ ಎಕ್ಸಾಂಪಲ್ ಫಾರ್ಚುನರ್ ಅಲ್ಲಿ ಕೊಟ್ಟಿಲ್ಲ, ರೇಂಜ್ ರೋವರ್ ಅಲ್ಲಿ ತಗೊಬೇಕಾದ್ರೆ ಅವ್ರು ಒಂದು ಟಾಯ್ ಕೊಡ್ತಾರೆ, ಲೈಕ್ ಮನೇಲಿ ಶೋಕೇಶ್ ಅಲ್ಲಿ ಇಡೋದಕ್ಕೆ. ಅದೇ ಸೇಮ್ ನಾವ್ ಯಾವ ಕಾರ್ ತಗೋತಾ ಇದ್ದೀವಿ ಅದ್ರದ್ದು ರೆಪ್ಲಿಕಾ ಸೇಮ್ ಆತರ ಒಂದ್ ಕೊಟ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಅದೊಂದು ಕಂಪನಿ ಕಡೆಯಿಂದ ಅದೊಂದು ಕೊಡಬೇಕು. ಏನಕ್ಕೆ ಅಂದ್ರೆ ಇದು ಪ್ರೀಮಿಯಂ ಗಾಡಿ, ನಮ್ಮನ್ನ ಪ್ರೀಮಿಯಂ ಆಗಿ ಟ್ರೀಟ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಯಾಕೆಂದ್ರೆ ಇವರು ಬಜಾಜ್ ಅವರು ಸೇಮ್ ಈಗ ಪ್ಲಾಟಿನಾ, ಪಲ್ಸರ್ 150 ಯಾವ ತರ ಟ್ರೀಟ್ ಮಾಡ್ತಾರೆ ಅದೇ ತರ ಟ್ರೀಟ್ ಮಾಡ್ತಾರೆ ಇದನ್ನ. ಸೊ ಅದು ನನಗೂ ಫೀಲ್ ಆಯ್ತು, ಸ್ವಲ್ಪ ಪ್ರೀಮಿಯಂನೆಸ್ ಬಜಾಜ್ ಅವರು ಡಾಮಿನಾರ್ ಓನರ್ಸ್ಗೆ ಕೊಡಬೇಕು ಅಂತ. ಲೋಕೇಶ್ ಅವರೇ, ಆಮೇಲೆ ಗಾಡಿದು ವೆಯ್ಟು ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ, 194 kg ಇದೆ ಗಾಡಿ, ನಮಗೆ ತುಂಬಾ ವೆಯ್ಟ್ ಅನ್ಸುತ್ತೆ ಅಂತ. ಸೊ ನನಗೆ ವೆಯ್ಟ್ ಯಾವುದೇ ಕಾರಣಕ್ಕೂ ಫೀಲ್ ಆಗಲ್ಲ. ಯಾಕೆಂದ್ರೆ ನಾನು ಯೂಸ್ ಮಾಡಿರೋ ಬೈಕ್ ಎಲ್ಲ ಇದಕ್ಕಿಂತ ಆಲ್ಮೋಸ್ಟ್ 100 kg ಜಾಸ್ತಿ ಇರೋದು, ಆ ಥರ ಬೈಕ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಸೊ ನನಗೇನು ವೆಯ್ಟ್ ಅನ್ಸಲ್ಲ. ನಿಮಗೆ ಗಾಡಿ ವೆಯ್ಟ್ ಬಗ್ಗೆ ಏನು ಅನ್ಸುತ್ತೆ? ಗಾಡಿ ಏನು ತುಂಬಾ ವೆಯ್ಟ್ ಇಲ್ಲ, ಬಟ್ ಬ್ಯಾಲೆನ್ಸ್ ಅಂತೂ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ನಾನು 70 kg ಇದ್ದೀನಿ, ನಾನೇ ಗಾಡಿನ ಆರಾಮಾಗಿ ಮೇಂಟೈನ್ ಮಾಡ್ತೀನಿ, ಯಾವುದೇ ರೀತಿ ಭಯ ಇಲ್ಲ. ಯಾಕೆಂದ್ರೆ ನೀವು ಸ್ಪೆಂಡರ್ ಇಂದ ಬಂದಿದ್ದೀರಾ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಈಗ ನೀವು ಸ್ಪೆಂಡರ್ ಇಂದ ಆರಾಮಾಗಿ ಓಡಿಸ್ತಾ ಇರ್ತೀರಾ, ಅದು ವೆಯ್ಟ್ಲೆಸ್ ಆಗಿರೋದ್ರಿಂದ. ಸೊ ಇದು ಸ್ವಲ್ಪ ವೆಯ್ಟ್ ಅನ್ಸುತ್ತೆ. ಬಟ್ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ ಓಡಿಸ್ಬೇಕಾದ್ರೆ? ಹ್ಯಾಂಡಲ್ ಒಂದು ಡಿಫ್ರೆನ್ಸ್ ಬರುತ್ತೆ, ಮತ್ತೆ ಅದರಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗಿ ಹಂಪ್ಸ್ ಹತ್ತಿಸ್ಬೇಕಾದ್ರೂ ಫ್ರಂಟ್ ಅಷ್ಟು ಇದಿಲ್ಲ, ಏನೋ ವೆಯ್ಟ್ ಇಲ್ಲ. ವೆಯ್ಟ್ ಇಲ್ಲದೆ ಇರೋ ಗಾಡಿ ಆಗಿದ್ರೆ ಗಾಡಿ ಹಿಂಗ್ ಹೋಗುತ್ತೆ, ತೂರುತ್ತೆ. ಸೊ ಇದಾದ್ರೆ ತುಂಬಾ ವೆಯ್ಟ್ ಇರೋ ಗಾಡಿ ಆಗಿದ್ರೆ
ಒಂದ್ ಎಲ್ಲೇ ಹೋದ್ರು ಪಕ್ಕದಲ್ಲಿ ಒಂದ್ ಬಸ್ ಹೋದ್ರು ಲಾರಿ ಹೋದ್ರು ಒಂದ್ ಸ್ಟೇಬಲ್ ಆಗಿ ಹೋಗುತ್ತೆ. ಸೊ ಗಾಡಿ ವೆಯ್ಟ್ ಇರಬೇಕು, ವೆಯ್ಟ್ ಇದ್ರೇನೆ ಅದಕ್ಕೊಂದು ವೆಯ್ಟೇಜ್. ಆಮೇಲೆ ಈಗ ನೆಕ್ಸ್ಟ್ ಟರ್ನಿಂಗ್ ರೇಡಿಯಸ್, ಇದ್ರದ್ದು ಟರ್ನಿಂಗ್ ರೇಡಿಯಸ್ ತುಂಬಾ ಅಗಲ ಇದೆ, ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಕಟ್ ಆಗಲ್ಲ. ಸೊ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ? ನೆನ್ನೆನೆ ಅದನ್ನ ತುಂಬಾ ಒಂದ್ 3-4 ಟೈಮ್ಸ್ ಆಲ್ರೆಡಿ ಫೀಲ್ ಆಗಿದೆ ನನಗೆ. ಶಾರ್ಟ್ ಅಂತೂ ಟರ್ನ್ ಮಾಡಕ್ಕಾಗಲ್ಲ. ಶಾರ್ಟ್ ಮಾಡಕ್ ಹೋದ್ರೆ ಗಾಡಿ ಮಲ್ಕೊಳ್ಳುತ್ತೆ ಅಷ್ಟೇ, ಗಾಡಿ ನೀಟಾಗಿ ಮಲ್ಕೊಳ್ಳುತ್ತೆ. ಏನಕ್ಕೆ ಅಂದ್ರೆ ನಾನು 220 ಇದ್ದಾಗಿಂದ ನೋಡ್ತಾ ಇದ್ದೀನಿ. 220 ಆಲ್ಮೋಸ್ಟ್ ಟರ್ನಿಂಗ್ ರೇಡಿಯಸ್ ಇದಕ್ಕಿಂತ ಸ್ವಲ್ಪ ಕಡಿಮೆ ಬರ್ಬೋದು, ಬಟ್ ಸೇಮ್ ಬರುತ್ತೆ. ನಾನು ಅದನ್ನ ಹೊಸ್ದಾಗಿ ತಗೊಂಡಾಗ ಹಂಗೇನೆ ಒಂಚೂರು ಶಾರ್ಟ್ ಟರ್ನ್ ಮಾಡಕ್ ಹೋಯ್ತೀನಿ ಅಂದ್ರೆ ಮನೆ ಕಬಿಡುತ್ತೆ ಗಾಡಿ. ಸೊ ಇದೂ ಅಷ್ಟೇ, ಡಾಮಿನಾರು ಶಾರ್ಟ್ ಟರ್ನ್ ಮಾಡಿದ್ರು ಅಂದ್ರೆ ಮನೆ ಕಳದೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ, ಹೊಸ್ದಾಗಿ ಗಾಡಿ ತೊಗೊಂಡಿರ್ತೀರಾ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಆದಷ್ಟು ನೀವು ಲಾಂಗ್ ಟರ್ನು ಅಂದರೆ ಗಾಡಿ ಸ್ಟ್ರೈಟ್ ಇದೆ ಅಂದರೆ ಸ್ಟ್ರೈಟಾಗಿ ಟರ್ನ್ ಮಾಡ್ಕೊಳಕ್ಕೆ ನೋಡಿ. ಮಲಗಿಸ್ಕೊಂಡು ಟರ್ನ್ ಮಾಡ್ಕೋತೀನಿ ಅಂದರೆ ಆಗಲ್ಲ ಯಾವುದೇ ಕಾರಣಕ್ಕೂ. ನೆನ್ನೆ 3 ಸರಿ ನನಗೆ ಫೀಲ್ ಆಯಿತು. ಬಟ್ ನಾನು ಪ್ರೀವಿಯಸ್ಲಿ ಯೂಟ್ಯೂಬಲ್ಲಿ ನೋಡಿದ್ನಲ್ಲ, ಲಾಂಗ್ ಟರ್ನ್ ತಗೊಳಕ್ಕಾಗಲ್ಲ ಅಂತ ಅವರು ಹೇಳಿದ್ರು. ಸೊ ಅವಾಗ ನನಗೆ ಸ್ವಲ್ಪ ಮೈಂಡ್ ಅಲರ್ಟ್ ಆಯಿತು. ಅವಾಗಿಂದ ಲಾಂಗ್ ಟರ್ನೇ ತಗೊಂತಾ ಇರೋದು. ನಾನು ಸ್ಪ್ಲೆಂಡರ್ ಶಾರ್ಟ್ ಕಟ್ ತೆಗ್ದು ಇದನ್ನು ಹಂಗೆ ತೆಗಿಯಕ್ಕೆ ಟ್ರೈ ಮಾಡಿದೆ. ಸೊ ನಿನ್ನೆ ಯಾವಾಗ ಹಂಗೆ ಫೀಲ್ ಆಯ್ತು ಅವಾಗಿಂದ ಲಾಂಗ್ ಟರ್ನೇ ತೆಗಿತಾ. ಅಂದ್ರೆ ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕು ನಿಮಗೆ. ಈಗ ನಾನು ಇದನ್ನೆಲ್ಲ ಶಾರ್ಟ್ ಕಟ್ ಕೂಡ ಮಾಡ್ತೀನಿ, ಬಟ್ ಏನಂದ್ರೆ ಆ ಸ್ಪೆಂಡರ್ ಎಲ್ಲ ಮಾಡ್ತಿರಲ್ಲ ಆ ರೇಂಜ್ಗೆ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಇದು. ಯಾಕಂದ್ರೆ ಇದ್ರದ್ದು ಟರ್ನೇ ಆಗಲ್ಲ. ಹ್ಯಾಂಡಲ್ ನೋಡಿದೀರಾ ನೀವು? ಒಂದು ಸ್ವಲ್ಪ ಅಷ್ಟೇ ಆಡುತ್ತೆ ಅಷ್ಟೇ. ಹ್ಯಾಂಡಲ್ ಸ್ಟಾಪರ್ ಬಂದು ನೋಡಿ ಇಲ್ಲಿ ಟರ್ನೇ ಆಗಲ್ಲ ಜಾಸ್ತಿ, ಅಷ್ಟೇ ಟರ್ನ್ ಆಗೋದು. ಸಿಟಿ ಒಳಗಡೆ ಎಲ್ಲ ಓಡಿಸಿದೀರಾ? ಸಿಟಿ ಒಳಗಡೆ ಇಲ್ಲಿ ಓಡಿಸಿದೀನಿ, ಬೆಂಗಳೂರಲ್ಲಿ ಓಡಿಸ್ಬೇಕಷ್ಟೇ. ಬೆಂಗಳೂರಲ್ಲೇ ಗೊತ್ತಾಗೋದು. ಇದ್ರದ್ದು ಸಿಟಿ ಒಳಗಡೆ ತುಂಬಾ ಇಶ್ಯೂ ಐತೆ. ತುಂಬಾ ಇಶ್ಯೂ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗೋ ತನಕ ಹ್ಯಾಂಡ್ಲು ಮಾಡಕ್ಕೆ ಆಗಲ್ಲ, ತಲೆ ಕೆಟ್ಟಾಗುತ್ತೆ. ಏನಕ್ಕೆ ಅಂದ್ರೆ ಕಂಟಿನ್ಯೂಸ್ ಆಗಿ ಈ ತರ ಆಡ್ತಾ ಇರುತ್ತೆ ಗಾಡಿ. ಹೌದು, ಸಿಟಿ ಒಳಗಡೆ ಲೋ ಸ್ಪೀಡ್ ಅಲ್ಲಿ ಒಂದು 20 ಕಿಲೋಮೀಟರ್ ಸ್ಪೀಡ್ ಒಳಗಡೆ ಬಂದಾಗ. ನಾನು ಕೇಳಿದೀನಿ, ಲೈಕ್ ಸಿಗ್ನಲ್ ಅಲ್ಲಿ ನಿಂತಾಗ ಪಕ್ಕದಲ್ಲಿ ಡಾಮಿನರ್ ಬರುತ್ತೆ. ಓಕೆನಾ, ನಾನು ಡಾಮಿನರ್ ತಗೊಳ್ಳೇಬೇಕು, ರಿಸ್ಕ್ ತಗೊಂಡ್ಬಿಡೋಣ. ಆಗಿದ್ದಾಗಲಿ ತಗೊಳ್ಳೋಣ ಅಂತ ಅನ್ಸಿದ್ ಹೆಂಗೆ ಅಂದ್ರೆ, ಈ ಸಿಗ್ನಲ್ ಅಲ್ಲಿ ನಿಂತಾಗ ನನ್ ಪಕ್ಕದಲ್ಲಿ ಡಾಮಿನರ್ ಬರೋದು. ಓಕೆನಾ, ಸೊ ನನಗೂ ನೋಡೋವರೆಗೂ ತಲೆ ಕೆಡ್ತು. ಆಗಿದ್ದಾಗ್ಲಿ ತಗೊಂಡ್ಬಿಡೋಣ ಅಂತೇಳಿ ಪ್ಲಾನ್ ಮಾಡಿ ತಗೊಂಡೆ. ಸೊ ತಗೊಂಡ್ಮೇಲೆ ಬುಕ್ ಎಲ್ಲ ಆಯ್ತು. ನೆಕ್ಸ್ಟ್ ಅದೇ ಟೈಮಲ್ಲಿ ಸಿಗ್ನಲ್ ಟೈಮಲ್ಲಿ ಬಂದು ಡಾಮಿನರ್ ಏನೋ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರನ್ನ ಫೀಡ್ಬ್ಯಾಕ್ ಹೇಳ್ತಿದ್ದೆ, ಹೆಂಗಿದೆ, ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಅವರೆಲ್ಲ ಬೈಕ್ ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ, ಬಟ್ ಲಾಂಗ್ ಡ್ರೈವ್ ಆದ್ರೆ ತಗೊಳ್ಳಿ, ಸಿಟಿ ಡ್ರೈವ್ ಆದ್ರೆ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಸಿಟಿಲಿ ತುಂಬಾ ಟ್ರಾಫಿಕ್ ಇರೋದ್ರಿಂದ ಓಡ್ಸೋದು ತುಂಬಾ ತಲೆನೋವು, ವೆಯ್ಟ್ ಇದೆ ಅಂತ ಹೇಳ್ತಾರೆ. ಬಟ್ ವೆಯ್ಟ್ ಕಂಟ್ರೋಲ್ ಮಾಡೋರಾದ್ರೆ ತಗೊಬಹುದು. ವೆಯ್ಟ್ ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ತಗೋಬಹುದು, ಬಟ್ ಆ ವೆಯ್ಟ್ ನನ್ಗೆ ಮೇನ್ ಇಶ್ಯೂ ಅನ್ಸಲ್ಲ. ಇದನ್ನ ಇದು ಫ್ರಂಟ್ ಸಸ್ಪೆನ್ಷನ್, ಇದು ಟ್ರಿಪಲ್ ಕ್ಲಾಂಪ್ ಪಾಯಿಂಟಿಂಗ್ ಇದೆಯಲ್ಲ, ಇಲ್ಲಿ ನಿಮ್ಗೆ ಏನು ವೆಯ್ಟೇ ಇಲ್ಲ ಅನ್ಸುತ್ತೆ. ಸೊ ಇಲ್ಲಿ ನಿಮ್ಗೆ ಸಖತ್ತು ಸ್ಮೂತ್ ಆಗೋಯ್ತು ಅನ್ಸುತ್ತೆ. ಗಾಡಿ ಹಿಂಗೆ ಲೋ ಸ್ಪೀಡ್ ಅಲ್ಲಿ ಓಡಿಸ್ತಾ ಇರ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ಈ ತರ ಆಡ್ತಾ ಇರುತ್ತೆ. ಇದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ನೀವು ಇದನ್ನ ಹ್ಯಾಂಡಲ್ ಮಾಡ್ಬೋದು. ಈಗ ಹೊಸ್ದಾಗಿ ಈಗ ಯಾರಿಗಾರು ಕೊಟ್ರೆ ಕಂಟಿನ್ಯೂಸ್ ಆಗಿ ಈ ತರ ಆಡ್ತಾ ಇರುತ್ತೆ. ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಹೆಂಗೆ ಅಂದ್ರೆ ನೀವು ಒಂಚೂರು ಹಿಂಗೆ ಆಡ್ಸಂಗಿಲ್ಲ. ಯಾಕಂದ್ರೆ ಪಕ್ಕದಲ್ಲಿರೋ ಗಾಡಿ ಬಂದು ಟಚ್ ಮಾಡ್ಬಿಡುತ್ತೆ. ಸೊ ನೀವು ಭಾರಿ ಸ್ಟೇಬಲ್ ಆಗಿ ಓಡಿಸ್ಬೇಕು ಆ ಟೈಮಲ್ಲಿ. ಸೊ ಸ್ಟಾರ್ಟಿಂಗು ಸ್ವಲ್ಪ ಅನಾಯಿಂಗ್ ಅನ್ಸುತ್ತೆ, ಹೋಯ್ತಾ ನಿಮ್ಗೆ ಅಭ್ಯಾಸ ಆಗುತ್ತೆ. ಬೆಂಗಳೂರು ಈ ತರ ಹೈ ಟ್ರಾಫಿಕ್ ಇರೋ ಏರಿಯಾಸ್ ಅಲ್ಲಿ ಓಡಿಸ್ಬೇಕಾದ್ರೆ ಸ್ವಲ್ಪ ಹಿಂಸೆ ನಿಮ್ಗೆ ಅನ್ನಿಸ್ಬೋದು. ಇನ್ನು ಅದನ್ನ ಬಿಟ್ರೆ ಆರಾಮಾಗಿ ಓಡಿಸ್ಬೋದು, ಸಿಟಿ ಒಳಗಡೆನು ಹೊರಗಡೆನು ಆರಾಮಾಗಿ ಓಡಿಸ್ಬೋದು. ಆಮೇಲೆ ಯಾರಿಗೆ ಈ ಗಾಡಿ ವೆಯ್ಟು ಆಗಲ್ಲ, ನನಗೆ ಜಾಸ್ತಿ ಗಾಡಿ ತೂಕ ಇದ್ರೆ ನನಗೆ ಇಷ್ಟ ಆಗಲ್ಲ, ಮತ್ತೆ ನನಗೆ ಓಡ್ಸಕ್ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ, ಅವರು ಡೆಫಿನೆಟ್ ಆಗಿ ಈ ಗಾಡಿನಂತೂ ಚೂಸ್ ಮಾಡಕ್ ಹೋಗ್ಬೇಡಿ. ಗೈಸ್ ಬನ್ನಿ, ಈಗ ಗಾಡಿದು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ. ಫಸ್ಟ್ ನನ್ನ ಗಾಡಿದು ಕೇಳಿಸ್ತೀನಿ. ಇದು 373cc ಇದು ನೋಡಿ. ಇದು ಐಡ್ಲಿಂಗು. ಎಕ್ಸಾಸ್ಟ್ ಸೌಂಡ್ ಅಂತೂ ಮಸ್ತಾಗಿದೆ. ಡಾಮಿನಾರಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗೋದೆ ಎಕ್ಸಾಸ್ಟ್ ಸೌಂಡು. ಬನ್ನಿ ಈಗ 350cc ನೋಡೋಣ. ಸೊ ಇದು ಬಂದು ಐಡ್ಲಿಂಗ್ದು. ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಸರ್ವಿಸ್ ಆಗಿಲ್ಲ ಗಾಡಿದು. ಒಂದು 5000-6000 RPM ಗಂಟ ಕೇಳಿಸ್ತೀನಿ. ಎಕ್ಸಾಸ್ಟ್ ಸೌಂಡ್ ತುಂಬ ಇಷ್ಟ ನಿಮಗೆ ಹಾಗಾದ್ರೆ. ನಾನು ಗಾಡಿ ಒಂದಿನ ಡೆಲಿವರಿ ಆಗೋಕ್ಕಿಂತ ಒಂದಿನ ಮುಂಚೆನೆ ಏನ್ ಮಾಡಿದೆ, ಜಸ್ಟ್ ಇಂಜಿನ್ ಫೋಟೋ ಹಾಕ್ಬಿಟ್ಟು ಇಂಜಿನ್ ಎಕ್ಸಾಸ್ಟ್ ಸೌಂಡ್ ಬರುತ್ತಲ್ಲ ಅದನ್ನ ಹಾಕಿದ್ದೆ. ಅಲ್ಲಿ ಮೇಲ್ಗಡೆ ಏನಂತ ಕ್ಯಾಪ್ಷನ್ ಹಾಕಿದ್ದೆ ಅಂದ್ರೆ, ಡೋಂಟ್ ವರಿ ಅಬೌಟ್ ಮೈಲೇಜ್ ಅಂತ ಹಾಕಿದ್ದೆ.
ಎಲ್ಲ ತುಂಬಾ ಜನ ಕಾಮೆಂಟ್ ಹಾಕಿದ್ರು ಯಾವ ಬೈಕ್ ತಗೊಂತ ಇದೆಯಾ ಅಂತ. ಡಾಮಿನರ್ 400 ಅಂದ ತಕ್ಷಣ ಅವರು ಯಾವ ತರ ಕಮೆಂಟ್ಸ್ ಬಂದಿದೆ ಅಂದ್ರೆ ಆಸಮ್ ಅಂತ ಹಾಕಿದ್ದಾರೆ, ಸೂಪರ್ಬ್ ಅಂತ ಹಾಕಿದ್ದಾರೆ. ಸೊ ಅದೊಂದು ಖುಷಿ ಕೊಡ್ತು. ಮೈಲೇಜ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಮೈಲೇಜ್ ಎಲ್ಲ ಚೆನ್ನಾಗಿದೆ. ನಾನು ತುಂಬಾ ಕಡೆ ಫ್ರೆಂಡ್ಸ್ನೆಲ್ಲ ವಿಚಾರಿಸಿದಾಗ ಅವ್ರು ಹೇಳಿದ್ದಾರೆ ಲೋಕಲ್ಸ್ ಅಲ್ಲೆಲ್ಲ ಸಿಟಿಲೆಲ್ಲ 28 ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಇನ್ನು ಹೈವೇಲಾದ್ರೆ ನಾನು ಚೆಕ್ ಮಾಡಿರೋ ತರ ಆದ್ರೆ 33 ವರೆಗೂ ಬಂದಿದೆ ಬ್ರೋ ನಿನ್ನೆಯಿಂದ. ನನಗೂ ಬರ್ತಿತ್ತು ಸ್ಟಾರ್ಟಿಂಗ್ ಅಂದ್ರೆ 33 ವರೆಗೂ ಬರುತ್ತೆ, ಈಗಲೂ ಬರುತ್ತೆ. ಅಂದ್ರೆ ಏನಂದ್ರೆ 100 ಒಳಗಡೆ ಹೋಗ್ಬೇಕು. ಈಗ ನಾನು ರೈಡ್ ಮಾಡೋದೆಲ್ಲ ಸ್ವಲ್ಪ ಜಾಸ್ತಿ ಸ್ಪೀಡ್ಸಲ್ಲಿ ರೈಡ್ ಮಾಡ್ತೀನಿ. ಸೊ ನನಗೆ ಒಂದು ಮೈಲೇಜ್ ಅವಾಗ ಒಂದು 30 ಅಂತೂ ಬರುತ್ತೆ ಗ್ಯಾರಂಟಿ. ಸೊ ನಿಮಗೆ 33 ವರೆಗೂ ಬರ್ತಿದ್ಯಾ ಈಗ? ಸೊ ರೀಸೆಂಟ್ಲಿ ನಾನು BR ಹಿಲ್ಸ್ಗೆ ಹೋಗಿದ್ದೆ. ಸೊ BR ಹಿಲ್ಸ್ ಮತ್ತೆ ಕೇಗುಡಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದೆ. MMLs ಮುಗಿಸ್ಕೊಂಡು ನೆಕ್ಸ್ಟ್ BR ಹಿಲ್ಸ್ಗೆ ಹೋಗಿದ್ದೆ. ಸೊ ಆ ಟೈಮಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ ಡಾಮಿನರ್ ತೊಗೊಂಡು ಇನ್ ಕೇಸ್ ಎಲ್ಲಾದರೂ ಪೆಟ್ರೋಲ್ ಏನಾದರೂ ಖಾಲಿ ಆಯಿತು ಅಂದರೆ ಏನು ಮಾಡೋದು ಇಂಥ ಟೈಮಲ್ಲಿ. ಯಾಕಂದರೆ ಅಕ್ಕಪಕ್ಕ ತುಂಬ ಫಾರೆಸ್ಟ್ ಇದೆ, ಎಲ್ಲೂ ಅಲ್ಲಿ ಪೆಟ್ರೋಲ್ ಬಂಕ್ ಇಲ್ಲ. ಸೊ ಅವಾಗ ಆ ಥರ ಯೋಚನೆ ಬರುತ್ತೆ. ಸೊ ಅದರಿಂದ 2 ಎಕ್ಸ್ಟ್ರಾ ಟ್ಯಾಂಕ್ ಹಾಕ್ಕೊಬೇಕು ಈ ಕಡೆ ಸೈಡಲ್ಲಿ. ಇಲ್ಲಿ ಹಾಕೋಬೋದು ಇಲ್ಲಿ. ಸೊ ಅದಕ್ಕೆ ಯಾಕೆ 2 ಹಾಕೊಂಡು ಹೋಗ್ತಾರೆ ಅಂದರೆ ಅದೊಂದು ರೀಸನ್ಗೆ. ಎಲ್ಲಾದರೂ ತುಂಬಾ ಒಳಗಡೆ ಹೋದ್ರೆ ಮತ್ತೆ ಸಿಟಿ ಒಳಗಡೆ ಬರೋಕ್ಕಾಗಲ್ಲ. ಸೊ ಅವಾಗ ಶಿಫ್ಟ್ ಮಾಡ್ಕೊಬೋದು. ಅದೊಂದು ಚೆನ್ನಾಗಿದೆ. ಈ ಗಾಡಿಗೆ ನಾನು ಏನೇನು ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಹಾಕ್ಸಿದ್ದೀನಿ ಅಂತ ನೋಡೋದಾದ್ರೆ ಫ್ರಂಟ್ ವೈಸರ್ ಹಾಕ್ಸಿದ್ದೀನಿ, ಇನ್ನು ಹಾಗೇನೆ ಲೆಗ್ ಗಾರ್ಡು ಮೋಟೋ ಟಾರ್ಕ್ದು. ಸೊ ಇನ್ನು ನೆಕ್ಸ್ಟು JB ರೇಸಿಂಗ್ ಅವ್ರದ್ದು ಟಾಪ್ ಬಾಕ್ಸ್ ಹಾಕ್ಸಿದ್ದೀನಿ. ಸೊ ಇಲ್ಲೊಂದು ಸ್ವಲ್ಪ ಟ್ಯಾಂಕ್ ಪ್ಯಾಡ್ ಹಾಕೊಂಡಿದ್ದೀನಿ. ಇದು ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ನಿಮಗೆ, 200-300 ರೂಪಾಯಿ ಆಗುತ್ತೆ ಅಷ್ಟೇ. ಇದು ಏನಕ್ಕೆ ಹಾಕಿರೋದು ಅಂತ ಅರ್ಥ ಆಗಿಲ್ಲ. ಏನಕ್ಕೆ ಅಂದರೆ ಈಗ ನೀವು ಇಲ್ಲಿ ಕಾಲ್ ಬರುತ್ತೆ ನಿಮ್ಮದು. ಈಗ ನೀವು ಕೂತ್ಕೊಂಡ್ರೆ ತೋರಿಸ್ತೀನಿ ನೋಡಿ. ಈಗ ಈ ಥರ ಕೂತ್ಕೋತೀವಿ ಅಲ್ವಾ? ಸೊ ಇಲ್ಲಿ ನಿಮಗೆ ಕಾಲ್ ಬರುತ್ತೆ. ಸೊ ಇಲ್ಲಿ ಗ್ರಿಪ್ಪು ಸಿಗುತ್ತೆ ನಿಮಗೆ. ಹೌದು. ಸೊ ಈಗ ಹೈ ಸ್ಪೀಡ್ ಎಲ್ಲ ಹೊಡಿಬೇಕಾದ್ರೆ ನೀವು ಟ್ಯಾಂಕ್ನ ಎಷ್ಟು ಗ್ರಿಪ್ಪಾಗಿ ಇಟ್ಕೋತೀರಾ ಅದು ತುಂಬ ಹೆಲ್ಪ್ ಆಗುತ್ತೆ ಬ್ರೇಕಿಂಗಲ್ಲಿ ಮತ್ತು ಆಕ್ಸಲರೇಷನಲ್ಲಿ. ನಿಮಗೆ ಕುತ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿ ಕುತ್ಕೊಳ್ಳೋದಕ್ಕೆ, ಜೊತೆಗೆ ಕ್ವಿಕ್ ಟರ್ನ್ ಮಾಡೋದಕ್ಕೆ ನಿಮಗೆ ಟ್ಯಾಂಕ್ ಗ್ರಿಪ್ಪು ತುಂಬ ಮುಖ್ಯ ಆಗುತ್ತೆ. ನೀವು ಸ್ಟೇಬಲ್ ಆಗಿದ್ರೆ ಗಾಡಿನೂ ಅದೇ ರೀತಿ ಟರ್ನ್ ತಗೊಳುತ್ತೆ. ಸೊ ಅದಕ್ಕೇನೆ ಇದು ಟ್ಯಾಂಕ್ ಗ್ರಿಪ್ನ ಹಾಕೊಳ್ಳೋದು. ಸೊ ನೀವು ಹಾಕೊಳ್ಳಿ, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ಇದು ಚೆನ್ನಾಗಿದೆ, ಗ್ರಿಪ್ಪು ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ಗ್ರಿಪ್ ಎಲ್ಲ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೇನು ಹಾಕ್ಸಿದ್ದೀರಾ ಬ್ರೋ? ಸ್ವಲ್ಪ ಸ್ಟೈಲಿಂಗ್ ಎಲಿಮೆಂಟ್ ಇದೆ ಪೆಟ್ರೋಲ್ ಟ್ಯಾಂಕ್ ಮೇಲ್ಗಡೆ. ಇಷ್ಟ ಆಯ್ತು ಇದು ನೋಡಿ. ಇದು ಪೆಟ್ರೋಲ್ ಟ್ಯಾಂಕ್ ಕ್ಯಾಪಿಗೆ ಸ್ಟೈಲಿಂಗ್ ಎಲಿಮೆಂಟು. ಸೊ ಇದೊಂದು ಸ್ವಲ್ಪ ಲುಕ್ನ ಎನ್ಹಾನ್ಸ್ ಮಾಡೋದಕ್ಕೆ ಅಷ್ಟೇ, ಇದರಿಂದ ಏನು ಯೂಸಸ್ ಇಲ್ಲ. ಚೆನ್ನಾಗಿದೆ ಬಟ್ ಡಿಸೈನ್. ಇನ್ನು ಅಷ್ಟೇ, ಬೇರೆ ಇನ್ನೇನು ಆಕ್ಸೆಸರೀಸ್ ಅಂತ ಹಾಕ್ಸಿಲ್ಲ. ಸೊ ಎಕ್ಸಾಸ್ಟ್ನ ಚೇಂಜ್ ಮಾಡ್ಸೋದ ಅನ್ಕೊಂಡಿದ್ದೀನಿ ರೆಡ್ ರೂಸ್ಟರಲ್ಲಿ ಬರುತ್ತೆ ಒಂದು ಎಕ್ಸಾಸ್ಟು. ಬಟ್ ಇದ್ರದ್ದು ಸೌಂಡ್ ಚೆನ್ನಾಗಿದೆ. ಆಮೇಲೆ ಈ ಸೌಂಡ್ನೇ ಮಿಸ್ ಮಾಡ್ಕೋತೀವಿ ಚೇಂಜ್ ಮಾಡಿಸ್ಬಿಟ್ರೆ. ಸೊ ನೋಡ್ತೀನಿ, ಅದು ಕನ್ಫರ್ಮ್ ಇಲ್ಲ, ನೋಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮದು ಕಂಪ್ಲೀಟ್ ಸ್ಟಾಕು. ನೀವು ಏನೇನು ಆಕ್ಸೆಸರೀಸ್ ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಹಾಕ್ಸಿದ್ರೆ? ಟೂರಿಂಗ್ ಹೋಗೋದಕ್ಕೆ ಏನು ಬೇಸಿಕ್ ಏನೇನು ಬೇಕು ಅದನ್ನ ಹಾಕ್ಸ್ಬೇಕು ಅಂತ. ನೀವೇನಾದರೂ ಹಾಕ್ಸ್ಕೊಳ್ಳಿ, ಬಟ್ ಸೈಡ್ ಪ್ಯಾನಿಯರ್ಸ್ ಬರುತ್ತೆ ನೋಡಿ. ಓಕೆ. ಬಾಕ್ಸು ಸೈಡ್ದು ಹಾಕ್ಸ್ಕೊಬೇಡಿ, ಬೇಕಾದ್ರೆ ಇದು ಹಾಕ್ಸ್ಕೊಳ್ಳಿ ಸೆಂಟ್ರದು. ಇದು ತುಂಬ ಯೂಸಸ್ ಆಗುತ್ತೆ. ಬಟ್ ಸೈಡ್ದಂತೂ ಹಾಕ್ಸ್ಕೊಬೇಡಿ. ಏನಕ್ಕೆ ಅಂದರೆ ಅದೆಲ್ಲ ಕಂಪ್ಲೀಟ್ ಆಫ್ಟರ್ ಮಾರ್ಕೆಟ್ ಇದ್ರಲ್ಲಿ ಬರೋದು ನಿಮಗೆ. ಅದು ಇಲ್ಲ ಅಂದ್ರೂ ಇಲ್ಲಿ ಗಂಟ ಡಿಸ್ಟೆನ್ಸ್ ಬರುತ್ತೆ. ನೀವೇನಾದ್ರೂ ಲಾಂಗ್ ಟೂರ್ಗೆ ಹೋಗ್ಬೇಕಾದ್ರೆ ಸೇಫ್ಟಿ ನಿಮಗೆ ತುಂಬ ಮೈನು, ನೈಟಲ್ಲೆಲ್ಲ ಓಡಿಸ್ಬೇಕಾದ್ರೆ. ಸೊ ನಿಮಗೆ ಯಾವಾಗ ಬಾಕ್ಸ್ಗಳು ಹೊರಗಡೆ ಬರುತ್ತೆ, ಈ ಗಾಡಿ ಅಂತಲ್ಲ, ಬೇರೆ ಯಾವುದೇ ಗಾಡಿ ಆದ್ರೂ ಬಾಕ್ಸು ಹೊರಗಡೆ ಬರಬಾರ್ದು. ಬಂದಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ. ಯಾಕಂದರೆ ಬಸ್ಸಲ್ಲಿ ಬರ್ತಾ ಇರೋರಿಗೆ ಮೇಲ್ಗಡೆ ಡ್ರೈವರ್ ಕೂತಿರ್ತಾರೆ, ಬಸ್ಸು ಲಾರಿ ಅವ್ರಿಗೆ ಇದು ಕಾಣಲ್ಲ. ಬರೀ ಇಲ್ಲಿಂದ ಈ ಪಾರ್ಟ್ ಮಾತ್ರ ಕಾಣ್ತಾ ಇರುತ್ತೆ. ಮಿಸ್ ಆಗಿ ಟಚ್ ಆದರೆ ಮುಗೀತು ಅಲ್ಲಿಗೇನೆ. ಸೊ ಅದಕ್ಕೇನೆ ಹ್ಯಾಂಡ್ಲ್ ಬಾರ್ ಒಳಗಡೆ ನಾವೇನೇ ಲಗೇಜ್ ಹಾಕಿದ್ರು, ಏನೇ ಇದಾಕಿದ್ರು ಹ್ಯಾಂಡ್ಲ್ ಬಾರ್ ಒಳಗಡೆ ಇರಬೇಕು. ಅದು ಇಲ್ಲ, ನನಗೆ ಅದೊಂದೇ ಹಾಕ್ಸಕ್ ಇಷ್ಟ. ಅದು ಸೈಡ್ ಎಲ್ಲ ಹಾಕ್ಸಕ್ ಸೈಡ್ ಎಲ್ಲ, ಯಾಕಂದ್ರೆ ಗಾಡಿ ಶೋರೂಮ್ ಇಂದ ಬರ್ಬೇಕಾದ್ರೆ ಬೈ ಡಿಫಾಲ್ಟ್ ಆಗಿ ಚೆನ್ನಾಗಿ ಬಂದಿರುತ್ತೆ. ಹೌದು. ಬಟ್ ಅದನ್ನ ಇನ್ನೂ ಎಕ್ಸ್ಟ್ರಾ ಆಲ್ಟ್ರೇಷನ್ ಮಾಡ್ಸಕ್ ಹೋದ್ರೆ ಗಾಡಿ ತುಂಬಾ ವರ್ಸ್ಟ್ ಆಗ್ಬಿಡುತ್ತೆ. ಹೌದೌದು. ಸೊ ಗಾಡಿ ಸಿಂಪಲ್ ಆಗಿದ್ದಷ್ಟು ನೋಡಕ್ ಚೆನ್ನಾಗಿರುತ್ತೆ. ಹೌದು. ಇದೊಂದು ಹಾಕ್ಸ್ಬೇಕು ಅಂತ ಹಾಕ್ಸ್ಬೇಕು ಅಂತ. ಬೇರೆ ಇನ್ನೇನು ಹಾಕ್ಸ್ಬೇಕು? ಬೇರೆ ಇನ್ ಕೇಸ್ ನಾವು ಲಾಂಗ್ ರೂಟ್ ಏನಾದ್ರು ಹೋಗ್ಬೇಕು ಅಂತ ಅಂದ್ರೆ ಈ ತರದೊಂದು ಹಾಕ್ಸ್ಬಿಟ್ಟು 2 ಸೈಡು ಪೆಟ್ರೋಲ್ ಟ್ಯಾಂಕ್ ಎಕ್ಸ್ಟ್ರಾ ಹಾಕ್ಸ್ಬೇಕು. ಯಾಕಂದ್ರೆ ಸೇಫ್ಟಿ. ಏನಂದ್ರೆ ಇದು ಇನ್ನೊಂದು ಬೆನಿಫಿಟ್ ಏನಂದ್ರೆ ಇಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಪೆಟ್ರೋಲ್ ಕ್ಯಾನ್ಗಳು ಬರುತ್ತಲ್ಲ, ಫ್ಯೂಯಲ್ ಕ್ಯಾನ್ಗಳು, ಅದು ಇದು ಅದಕ್ಕೆ ಕೊಟ್ಟಿರೋದು. ಇದನ್ನ ಈ ಪ್ಲೇಟ್ ಕೊಟ್ಟವರಲ್ಲ, ಇದು ಅದಕ್ಕೇನೆ ಕೊಟ್ಟಿರೋದು. ಮತ್ತೆ ಇದ್ರದ್ದು ಕ್ವಾಲಿಟಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಸೊ ಇದನ್ನ ಹಿಂಗೆ ಕೈಯಲ್ಲೇ ಎಳೆದು ಬಿಡ್ಬೋದು ಬೇಕಾದ್ರೆ. ಇದನ್ನ ಜೆಕ್ಸಿಂಗ್ ಎಳೆದ್ಬಿಟ್ರೆ ಬಿಗಿಯಾಗಿ ಹಿಡ್ಕೊಂಡು. ಬಟ್ ಇದ್ರದ್ದು ಕ್ವಾಲಿಟಿ ಚೆನ್ನಾಗಿದೆ.
ಇದೊಂದು ಹಾಕ್ಸ್ಕೊಳ್ಳಿ, ಇದು ತುಂಬಾ ಚೆನ್ನಾಗಿದೆ. ಇದು ಕ್ರ್ಯಾಶ್ ಗಾರ್ಡು. ನಿಮ್ಗೆ ಗಾಡಿ ಬಿದ್ರೂ ಗಾಡಿಗೆ ಏನೂ ಆಗಲ್ಲ, ಯಾಕೆಂದ್ರೆ ಇಲ್ಲೇ ನೋಡಿ ರೇಡಿಯೇಟ್ರು ಇಲ್ಲೇ ಇರೋದು. ಈ ರೇಡಿಯೇಟ್ರ್ ಹೊಡೆದೋಗ್ಬಿಟ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ, ಇದು ತುಂಬಾ ಕಾಸ್ಟ್ಲಿ ಇರುತ್ತೆ. ಓಕೆ. ಸೊ ಇದ್ರಲ್ಲೂ ಕೂಡ ಗಾರ್ಡ್ ಇದೆ, ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲೂ ಕೂಡ ಗಾರ್ಡ್ ಇದೆ ರೇಡಿಯೇಟರ್ಗೆ, ಬಟ್ ಇದ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದೊಂದನ್ನ ಹಾಕ್ಸ್ಕೊಳ್ಳಿ ಬೇಕಾದ್ರೆ. ಗೈಸ್, ಇನ್ನ ಇದರಲ್ಲಿ 373cc ಇಂಜಿನ್ ಬರುತ್ತೆ. ಇದು ನಿಮಗೆ 40 bhp ಮತ್ತೆ 35 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇನ್ನು ಈ ಗಾಡಿನಲ್ಲಿ 349cc ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದರೆ, ಸೊ 349cc 40 bhpನೇ ಪ್ರೊಡ್ಯೂಸ್ ಮಾಡುತ್ತೆ. ಸೇಮ್ bhp ಪವರ್ ಬರುತ್ತೆ, ಬಟ್ 33 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. 2 Nm ಟಾರ್ಕ್ ಕಡಿಮೆ ಆಗುತ್ತೆ. ಹಾಗೇನೇ ಇನ್ನು ಟೈರ್ ಸೈಜ್ ಅಂತ ಬಂದರೆ 150/60 R17 ಬ್ಯಾಕು. ಫ್ರಂಟ್ ನಿಮಗೆ 110 ಸೆಕ್ಷನ್ ಟೈರ್ ಬರುತ್ತೆ, ಬ್ಯಾಕು 150 ಬರುತ್ತೆ. ಹೊಸ ಜನರೇಷನ್ ಡಾಮಿನಾರ್ ಕೂಡ ಸೇಮೆ 110 150. ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ವಿಜುವಲ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಲ್ಲ ಎರಡು ಗಾಡಿನಲ್ಲೂ. ಮತ್ತೆ ಇಂಜಿನ್ ಕೂಡ ಸೇಮೆ, ಬಟ್ ಡಿಸ್ಪ್ಲೇಸ್ಮೆಂಟ್ 24cc ನ ಕಡಿಮೆ ಮಾಡಿದ್ದಾರೆ. ಸೊ ನಿಮ್ಗೆ ಅನ್ಸ್ನಿಲ್ವಾ ಬ್ರೋ, ನಾನು 400cc ನ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ? 400cc ಟಾರ್ಗೆಟ್ ಇಟ್ಟಿದ್ದು ನಾನು, ಬಟ್ ಆ ಟೈಮಲ್ಲಿ 6 months ಬ್ಯಾಕ್ ಸ್ವಲ್ಪ ವೆಯ್ಟ್ ಮಾಡ್ತಾ ಇದೆ ತಗೊಳ್ಳೋಣ ಅನ್ನೋಷ್ಟರಲ್ಲಿ ಆ ಟೈಮಲ್ಲಿ GST ಬೇರೆ ಅಪ್ಲಿಕೇಬಲ್ ಆಯ್ತಲ್ಲ. ಹೌದು. ಅವ್ರ ಶೋರೂಮ್ ಅವ್ರು ಹೇಳಿದ್ರು ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಅಷ್ಟೇ. ಬಟ್ ಕಂಪನಿ ಏನ್ ಮಾಡಿದೆ, ತುಂಬಾ ಹೈ ಲೆವೆಲ್ ಅಲ್ಲಿ ತಲೆ ಓಡಿಸಿ ಗೌರ್ಮೆಂಟಿಗೆ ರಿವರ್ಸ್ ಆಗ್ಬಿಟ್ಟಿದೆ. ಹೌದು. ಸೊ ಅದು ಆಕ್ಚುಲಿ ಹಂಗ್ ಮಾಡ್ಬೇಕು. ಹೌದು, ನನಗೂ ಕೂಡ ತುಂಬಾ ಖುಷಿ ಆಯ್ತು. ಎಷ್ಟು ನಾನ್ ತಗೊಂಡಾಗ 318 ಅನ್ಕೊಂಡ್ರು 370, ಆಲ್ಮೋಸ್ಟ್ 50,000ದಷ್ಟು ಕಡಿಮೆ ಆಯ್ತು. ಸೊ ನನ್ನ ಕೇಳಿದ್ರೆ ನೀವು, ನಾನೇನಾದ್ರು ಇವಾಗ ಡಾಮಿನಾರ್ನ ತಗೊಳ್ಬೇಕಂದ್ರೆ ಡೆಫಿನೆಟ್ ಆಗಿ ಅದನ್ನ ತಗೋತಿದ್ದೆ. ನಿಮ್ಗೆ ಅನ್ನಿಸ್ಬೋದು 373cc ಇಂಜಿನ್ ಬರುತ್ತೆ, ಇದರಲ್ಲಿ ಪವರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ನಿಮ್ಗೇನು ಫೀಲ್ ಆಗಲ್ಲ. ಹೌದು, ಸೇಮ್ ಪವರ್ ಫಿಗರ್ಸ್ ಕೂಡ ಇಟ್ಟಿದ್ದಾರೆ ಆಲ್ಮೋಸ್ಟ್. ಇದರಲ್ಲಿ ಇನ್ನ ಒಂದು ಏನ್ ಇಷ್ಟ ಆಯ್ತು ಅಂದ್ರೆ, ನೈಟ್ ಟೈಮ್ ಅಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಹೈವೇಲಿ, ಲೈಕ್ ಈ ಡಿಸ್ಪ್ಲೇ ಆಗಿರ್ಬೋದು, ನೀವು ತುಂಬಾ ಸ್ಪೀಡ್ ಆಗಿ ಹೋಗ್ಬೇಕಾದ್ರೆ ಹೈವೇಲಿ ಈ ವ್ಯೂ ಬರುತ್ತೆ ಗೊತ್ತಾ, ಬೈಕ್ ಮೇಲೆ ಕೂತ್ಕೊಂಡಾಗ. ಸೊ ಹೆಲ್ಮೆಟ್ ಕ್ಯಾಮ್ರಾ ಇಂದ ನೀಟಾಗಿ ಕಾಣಿಸುತ್ತೆ. ಈ ವೈಸರ್ ಆಗಿರ್ಬೋದು, ಈ ಹ್ಯಾಂಡಲ್ ಆಗಿರ್ಬೋದು, ಇಷ್ಟು ಮಾತ್ರ ನೀಟಾಗಿ ಕಾಣಿಸುತ್ತೆ ಈ ಪೆಟ್ರೋಲ್ ಟ್ಯಾಂಕ್ ಇಂದ ಆಫ್. ಸೊ ಆ ವ್ಯೂ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಒಳಗಡೆ ಈಗ ಡ್ರೈವರ್ ವ್ಯೂ ನಿಮಗೆ, ರೈಡರ್ ವ್ಯೂ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ದೀರಾ. ಆಮೇಲೆ ಎಲ್ಲ ಗಾಡಿನಲ್ಲೂ ಹೆಡ್ಲೈಟ್ ಕಂಟ್ರೋಲ್ನೇ ತೆಗ್ದಾಕ್ಬಿಟ್ಟಿದ್ದಾರೆ ಹೊಸ ಗಾಡಿನಲ್ಲಿ, ಬಟ್ ಇದರಲ್ಲಿ ಸ್ಟಿಲ್ ಹೆಡ್ಲೈಟ್ ಕಂಟ್ರೋಲ್ ಬರುತ್ತೆ. ಅಂದರೆ ನಿಮಗೆ ಎನಿ ಟೈಮು ಹೆಡ್ಲೈಟು ಯಾವ್ದು ಆನ್ ಆಗಿರಬೇಕು, ಈಗ ಐ ಬೀಮ್ ಆನ್ ಆಗಿರ್ಬೇಕಾ, ಲೋ ಬೀಮ್ ಆನ್ ಆಗಿರ್ಬೇಕಾ, ಅದನ್ನು ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ನೋಡಿ, ಈಗ ಐ ಬೀಮ್ ಇದ್ದಿದ್ದು ಲೋ ಬೀಮ್ಗಾಯಿತು, ಎನಿ ಟೈಮ್ ಹೆಡ್ಲೈಟ್ ಆನು. ಸೊ ಮತ್ತೆ ನೀವು ಆಫ್ ಮಾಡಿ ನೋಡಿ, ಈಗ ಐ ಬೀಮ್ ಆಯಿತು. ಮತ್ತು ಇದ್ರದ್ದು ಲುಕ್ಕು ಕೂಡ ಎನ್ಹಾನ್ಸ್ ಆಗುತ್ತೆ. ಈಗ ಇದು ಆ ಕಡೆ ಈ ಕಡೆ 2 ಲೈಟು ಇದು ಆನ್ ಆದರೆ ಲುಕ್ಕು ಒಂಥರ ಸಕ್ಕದಾಗಿ ಬರುತ್ತೆ. ಹೌದು, ಬೇರೆ ಲೆವೆಲ್ ಕಾಣುತ್ತೆ ಅದು. ಆಫ್ ಮಾಡಿ ಈಗ ಗಾಡಿ ಎಲ್ಲ. ಈಗ ಲೋ ಬೀಮ್ ಇದು ಬರೀ ಮಿಡಲ್ ಮಾತ್ರ ಬರ್ತಿದೆ. ಈ ಲೈಟಲ್ಲಿ ಆ್ಯಕ್ಚುಲಿ ಗಾಡಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಸೊ ಇದನ್ನು ನಾನು ಆಫ್ ಮಾಡಿಕೊಂಡ್ರೆ ನೋಡಿ, ಈಗ ಆ ಕಡೆ ಈ ಕಡೆ 2 ಲೈಟ್ ಬರ್ತಿದೆ, ಇದರಲ್ಲಿ ಮಾತ್ರ ಸಕ್ಕದಾಗಿ ಕಾಣುತ್ತೆ ಗಾಡಿ. ಪಾರ್ಕಿಂಗ್ ಲೈಟು ತುಂಬಾ ಯೂಸ್ಫುಲ್. ಎಷ್ಟೊಂದು ಬೈಕಲ್ಲಿ ಪಾರ್ಕಿಂಗ್ ಲೈಟ್ ಕೊಡಲ್ಲ. ಹೌದು, ಹಜಾರ್ಡ್ ಲ್ಯಾಂಪು. ಈಗ ನೋಡಿ, ಪಾರ್ಕಿಂಗ್ ಲೈಟ್ ತುಂಬಾ ಚೆನ್ನಾಗಿ ಕೊಡ್ತಾನೆ. ಎಲ್ಲೇ ಹೋದ್ರು ಹೈವೇಲಿ ಸಕ್ಕತ್ತಾಗಿ ಕಾಣುತ್ತೆ. ಅದು ನೈಟ್ ಟೈಮಲ್ಲಿ ಸಕ್ಕತ್ತಾಗಿ ಕಾಣುತ್ತೆ. ಇದು KTM ಇಂಡಿಕೇಟರ್ಸ್, ಫಸ್ಟ್ ಜನರೇಷನ್ KTM ಡ್ಯೂಕು 2012ರಲ್ಲಿ ಲಾಂಚ್ ಮಾಡಿದಾಗಿಂದನೂ ಇದೇ ಇಂಡಿಕೇಟರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದೇ ಇಂಡಿಕೇಟರ್ಸು ಡಾಮಿನಾರ್ಗೂ ಕೂಡ ತಗೊಬಂದಿದ್ದು ಬಜಾಜ್ ಅವರು. ಬಟ್ ಇದು ತುಂಬ ಯೂಸ್ ಆಗುತ್ತೆ ನಿಮಗೆ. ಹೌದು, ನೀವೇನಾದರೂ ಗಾಡಿ ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ನೇಚರ್ ಕಾಲ್ಗೆ ಹೋದರೆ, ಇದಕ್ಕೆ ಏನಾದ್ರು ಗಾಡಿ ಆನಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಅಂದರೆ, ಈಗ ಪಾರ್ಕಿಂಗ್ ಲ್ಯಾಂಪ್ ಆನ್ ಮಾಡಿಬಿಟ್ಟು ಕೀನ ಎತ್ಕೊಂಡು ಹೋಗ್ಬೋದು. ಸೊ ಕೀ ಇಲ್ಲೇ ಬಿಡಬೇಕು ಅಂತೇನಿಲ್ಲ, ಅದು ಲೈಟ್ ಹಂಗೆ ಉರಿತಾ ಇರುತ್ತೆ. ನೀವು ಮತ್ತೆ ಬಂದು ಕೀ ಆನ್ ಮಾಡಬೇಕು ಅಂತೇನಿಲ್ಲ, ಇಲ್ಲೇ ಡೈರೆಕ್ಟಾಗಿ ಆಫ್ ಕೂಡ ಮಾಡ್ಬೋದು. ನೋಡಿ, ಈಗ ಆಫ್ ಆಯಿತು, ನಾನು ಕೀನು ಕೂಡ ಯೂಸ್ ಮಾಡಲಿಲ್ಲ. ಆಮೇಲೆ ಇದರಲ್ಲಿ 4 ಮೋಡ್ ಬರುತ್ತೆ, ನೋಡ್ಬೋದು ಇಲ್ಲಿ. ರೋಡು, ಸ್ಪೋರ್ಟು, ರೈನು, ಆಫ್ ರೋಡು. ಇವರು ಈಗ ಸ್ಪೋರ್ಟ್ಸ್ ಮೋಡಲ್ಲಿ ಹಾಕೊಂಡಿದ್ದಾರೆ. ನೀವು ಹೊಸ್ದಾಗಿ ಗಾಡಿ ತೊಗೊಂಡ್ರೆ ರೋಡ್ ಮೋಡಲ್ಲಿ ಇಟ್ಕೊಂಡ್ರೆ ಬೆಟರು, ರೋಡು ಇಲ್ಲ ರೈನ್ ಮೋಡಲ್ಲಿ. ಈ 4 ಸ್ವಿಚ್ ಮುಖಾಂತರ ಇದನ್ನು ನೀವು ಆಕ್ಸೆಸ್ ಮಾಡ್ಬೋದು. ರೋಡ್ ಮೋಡ್ನ ಸೆಟ್ ಮಾಡ್ಕೊಳ್ಳಿ. ಸೆಟ್ ಆಯಿತು, ಈಗ ಇಲ್ಲಿ ತೋರಿಸ್ತಿದೆ ನೋಡಿ ರೋಡ್ ಮೋಡು ಅಂತ. ಟ್ರ್ಯಾಕ್ಷನ್ ಕಂಟ್ರೋಲ್ ಇದು. ನೀವು ಟ್ರ್ಯಾಕ್ಷನ್ ಕಂಟ್ರೋಲು ಬೇಡ ಅಂದರೆ ಬೇಕಾದ್ರೆ ಆಫ್ ಮಾಡ್ಕೋಬೋದು. ಬಟ್ ಇದು ಯಾವಾಗ ಆಫ್ ಆಗುತ್ತೆ ಅಂದರೆ, ರೈಡ್ ಮೋಡಲ್ಲಿ ಆಫ್ ರೋಡ್ ಮೋಡ್ಗೆ ಹೋದರೆ ಮಾತ್ರ. ನೋಡಿ, ಈಗ ಆಫ್ ರೋಡ್ ಮೋಡಿಗೆ ಬಂದೆ, ಆಫ್ ರೋಡ್ ಮೋಡ್ ಆ್ಯಕ್ಟಿವೇಟೆಡ್ ಅಂತ ಬಂತು. ಸೊ ಈಗ ಟ್ರ್ಯಾಕ್ಷನ್ ಕಂಟ್ರೋಲ್ಗೆ ಹೋದರೆ ಆನ್ ಆಗಿದೆ. ಇದನ್ನು ನೀವು ಆಫ್ ಮಾಡ್ಕೋಬೋದು. ಆಫ್ ರೋಡ್ ಮೋಡಲ್ಲಿ ಮಾತ್ರ ನೀವು ಇದನ್ನು ಆಫ್ ಮಾಡ್ಕೋಬೋದು. ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕೇನೋ. ಹೌದು, ಕೀಪ್ ಪ್ರೆಸ್ಡ್. ನೋಡಿ, ಈಗ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಆಗೋಯ್ತು. ರೋಡ್ ಮೋಡಲ್ಲಿ ನೀವು ರೈನ್ ಮೋಡ್ಗೆ ಹೋದರೆ ಆಟೋಮೆಟಿಕ್ಕು ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಗುತ್ತೆ. ಇನ್ನು ಕನೆಕ್ಟಿವಿಟಿ ಅಂದರೆ ಬ್ಲೂಟೂತು, ಮ್ಯೂಸಿಕ್ಕು ಎಲ್ಲ ಇಲ್ಲೇ ನೀವು ಆಪ್ರೇಟ್ ಮಾಡ್ಕೋಬೋದು. ಟ್ರಿಪ್ ಆ್ಯಂಡ್ ಬೈಕು, ಇದು ಟ್ರಿಪ್ ಮೀಟರು. ಬೈಕ್ ಇನ್ಫೋದಲ್ಲಿ
ನಿಮಗೆ ಬ್ಯಾಟ್ರಿ ಬಗ್ಗೆ ನೆಕ್ಸ್ಟ್ ಸರ್ವಿಸ್ ಯಾವಾಗ ಆ ಇನ್ಫೋ ಇಲ್ಲಿ ಬರುತ್ತೆ. DTE ಅಂದರೆ ಡಿಸ್ಟೆನ್ಸ್ ಟು ಎಂಟಿ. ಓಕೆ ಈಗ ನೀವು ಹಾಕ್ಸಿರೋ ಫ್ಯೂಯಲ್ ಎಷ್ಟು ಕಿಲೋಮೀಟ್ರ್ ಗಂಟ ಬರುತ್ತೆ ಅಂತ 260 ಕಿಲೋಮೀಟ್ರ್ ತೋರಿಸ್ತಿದೆ. ಓಕೆ ನೀವು ಓಡಿಸ್ತಾ ಇರೋ ಸ್ಪೀಡ್ಗೆ ಆಲ್ಮೋಸ್ಟ್ ಒಂದು 35 ತನಕ ಕೊಡ್ತಿದೆ ಮೈಲೇಜ್. ಲ್ಯಾಪ್ ಟೈಮರು, ಇದು ಲ್ಯಾಪ್ ಟೈಮರ್ ಅಂದರೆ ನೀವು ಲ್ಯಾಪ್ ಅಂದರೆ ಈಗ ಟ್ರ್ಯಾಕಲ್ಲೆಲ್ಲ ಓಡಿಸ್ಬೇಕಾದ್ರೆ ಎಷ್ಟು ಡಿಸ್ಟೆನ್ಸಲ್ಲಿ ಎಷ್ಟು ಟೈಮಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ದೀವಿ ಅಂತ ನೋಡಿ. ಈಗ ಫೇವ್ರೇಟ್ ಒನ್ನು ಟ್ರಿಪ್ ಬೇಕೋ ಯಾವ್ದು ಬೇಕು ಅದನ್ನು ನೀವು ನಿಲ್ಸ್ಕೋಬೋದು ಇಲ್ಲಿ. ಇನ್ನು ನೆಕ್ಸ್ಟು ಕ್ವಿಕ್ ಸೆಲೆಕ್ಟ್ ಅಂದರೆ ಅಪ್ ಡೌನ್ ಬಟನ್ಗೆ ಓಕೆ ನಿಮಗೆ ಏನು ಬೇಕೋ ಅಪ್ ಡೌನ್ ಬಟನ್ಗೆ ಅದನ್ನು ಇಲ್ಲಿ ಸೆಟ್ ಮಾಡ್ಕೋಬೋದು. ಅಪ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಈಗ ಟ್ರಿಪ್ಪೇ ತೋರಿಸುತ್ತೆ. ಓಕೆ ನನಗೆ ಬೇಡ ಬೇರೆ ಬೈಕ್ ಇನ್ಫೋ ತೋರಿಸ್ಬೇಕು, ವೆಹಿಕಲ್ ಇನ್ಫೋ ತೋರಿಸ್ಬೇಕು, ಇಲ್ಲ ಟ್ರ್ಯಾಕ್ಷನ್ ಕಂಟ್ರೋಲ್ ಬೇಕು, ಇಲ್ಲ ರೈಡ್ ಮೋಡದ್ ಬೇಕು ಅಂದರೆ ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು. ರೈಡ್ ಮೋಡ್ಗೆ ಇಟ್ಕೊಳ್ಳಿ. ಕ್ಲಾಕ್ ಆ್ಯಂಡ್ ಡೇಟು ಮಾಮೂಲಿ ಡೇಟ್ ಟೈಮಿಂಗ್ಸ್. ಬ್ರೈಟ್ನೆಸ್ಸು ಐ ಲೋ ಮೀಡಿಯಮು ನಿಮ್ಗೆ ಯಾವ್ದು ಬೇಕಾದ್ರೆ ನಿಲ್ಲಿಸ್ಕೋಬೋದು. ಸ್ಕ್ರೀನ್ ಆಪ್ರೇಷನ್ನು ಇಷ್ಟೇ. ಬಟ್ ನನಗೆ ಸ್ಕ್ರೀನ್ ತುಂಬ ಇಷ್ಟ ಆಯಿತು. ಸ್ಕ್ರೀನ್ ಇಷ್ಟ ಆಯ್ತಲ್ವಾ? ನನಗೂ ಸಖತ್ ಇಷ್ಟ ಆಯಿತು. ಬಟ್ ಇವ್ರು ಏನು ತಲೆ ಉಪಯೋಗಿಸಿ ಮಾಡಿದ್ದಾರೆ ಅಂದರೆ ಫ್ಯೂಚರಲ್ಲಿ ಇವ್ರು ಏನಾದ್ರು TFT ಸ್ಕ್ರೀನ್ನ ಬಿಟ್ರೆ ಇಲ್ಲೇ ಇವ್ರು ಅಕಾಮಡೇಟ್ ಮಾಡ್ಬೋದು. ಇವ್ರು ಇದನ್ನು ಚೇಂಜ್ ಮಾಡೋ ನೆಸೆಸಿಟಿನೇ ಇಲ್ಲ. ಸೊ ಇಲ್ಲೇ ಇದೆ ನೋಡಿ, ಇದು ಫುಲ್ಲು TFT ಸ್ಕ್ರೀನ್ ಮಾಡ್ತಾರೆ ಅಂದ್ಕೊಳ್ಳಿ ಫ್ಯೂಚರಲ್ಲಿ. ಸೊ ಇದನ್ನು ತಂದು ಇಲ್ಲೇ ಇಡ್ಬೋದು. ಓಕೆ ಸೊ ಅದನ್ನು ತಲೆ ಉಪಯೋಗಿಸಿ ಇವರು ಈಗಲೇ ಇಷ್ಟು ಅಗ್ಲಾಗಿ ಕೊಟ್ಟಿದ್ದಾರೆ. ಬಟ್ ಆಪ್ರೇಷನ್ ಬಂದು ಇಷ್ಟೇ ಇರೋದು, ಇಷ್ಟು ಮತ್ತು ಇಷ್ಟು. ಸ್ಕ್ರೀನು ನನಗೂ ಕೂಡ ತುಂಬ ಇಷ್ಟ ಆಯಿತು. ನಿಮ್ಗೆ ಅನ್ಸುತ್ತಾ TFT ಸ್ಕ್ರೀನ್ನ ಕೊಡಬೇಕಿತ್ತು ಅಂತ? ಯಾಕೆಂದರೆ ಈಗ ಆಲ್ಮೋಸ್ಟ್ ಅಲ್ಲೂ 200cc 150cc ಗಾಡಿಲೆಲ್ಲ TFT ಸ್ಕ್ರೀನ್ ಬರ್ತಿದೆ. ಸೊ ಇದರಲ್ಲೂ ಬರಬೇಕು ಅಂತ ಇಷ್ಟ ಆಗುತ್ತಾ? TFT ಕೊಡಬೇಕಾಗಿತ್ತು. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಕೊಡ್ತಾರೆ ಅಂತ. ಬಟ್ ಅವರು ಮಾರ್ಕೆಟಿಂಗ್ ಸ್ಕಿಲ್ಸ್ ಅವ್ರದ್ದು ಹೆಂಗಿದೆ ಅಂತಂದ್ರೆ ಲೈಕ್ ಇದು ಹೆಂಗಿದ್ರು ಪ್ರೀಮಿಯಂ ವೆಹಿಕಲ್. ಸೊ ಪ್ರೀಮಿಯಂ ವೆಹಿಕಲ್ ಅಲ್ಲಿ ಮೈನರ್ ಏನೋ ಶಾರ್ಟೇಜಸ್ ಇದ್ರೂ ತಗೊಂತಾರೆ ಅಂತ. ಸೊ ಅದರಿಂದ ಅವರು TFT ಡಿಸ್ಪ್ಲೇ ಕೊಟ್ಟಿಲ್ಲ. ಲೈಕ್ ಇವಾಗ ರೀಸೆಂಟ್ ಆಗಿ 125cc ಗೆಲ್ಲ ಅವ್ರು ಕೊಟ್ಟಿದ್ದಾರೆ. ಹೌದು, ಯಾಕಂದ್ರೆ ಅಲ್ಲಿ ಸ್ಪೀಡ್ ಕಡಿಮೆ ಇದೆ. ಅಟ್ಲೀಸ್ಟ್ ಡಿಸ್ಪ್ಲೇ ನೋಡ್ಬಿಟ್ಟಾದ್ರೂ ಜನ ತಗೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ಇದು ಒಳ್ಳೆ ಗಾಡಿನ ಆಲ್ಮೋಸ್ಟ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಮಾಡಿ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ KTM ಹೋದ್ರೆ ಡ್ಯೂಕ್ 200 ಬರಲ್ಲ ಬ್ರೋ ಈ ಪ್ರೈಸ್ಗೆ. ಡ್ಯೂಕ್ 200 280 ಆಗುತ್ತೆ. ಈಗ ನೋಡಿ, ಒಂದು 400cc ಗಾಡಿನ ಅಷ್ಟು ಪರ್ಫಾರ್ಮೆನ್ಸ್ ಇರೋ ಗಾಡಿನ ಈ ಸೆಗ್ಮೆಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಫ್ಯೂಚರ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಅವ್ರೇನಾದ್ರು TFT ಸ್ಕ್ರೀನ್ ನ ಮಾಡಿದ್ರೆ ನನ್ನ ಸಜೆಷನ್ ಬಜಾಜ್ ಅವ್ರಿಗೆ ಪರ್ಸನಲಿ ನನ್ನ ಕಡೆಯಿಂದ ಏನಂದ್ರೆ, ಸೊ ಕಂಪ್ಲೀಟ್ ಇಷ್ಟು ಅಗ್ಲನೂ ಫುಲ್ಲು TFT ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ 150cc ಕೊಟ್ಟಿದ್ದಾರಲ್ಲ, ಅದೇ TFT ಸ್ಕ್ರೀನ್ ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಅದು ಕಂಪ್ಲೀಟ್ ನೋಡಿ, ಇದು ಫುಲ್ ಇಷ್ಟ ಅಗಲ ಮಾಡ್ಬಿಟ್ರೆ TFT ಸ್ಕ್ರೀನ್ ಒಳ್ಳೆ BMW ಅಲ್ಲಿ S1000 RR ಬರುತ್ತೆ ಈ ಸೈಜ್, ಅದೇ ತರ ಕಾಣುತ್ತೆ ಫ್ರಂಟ್. TFT ಸ್ಕ್ರೀನ್ ಕೊಟ್ರೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಇವ್ರು ಎಲ್ಲೆಲ್ಲಿ ಕಟ್ ಆಫ್ ಮಾಡಬೇಕು ಅಲ್ಲಲ್ಲಿ ಕಟ್ ಆಫ್ ಮಾಡಿ ಒಟ್ನಲ್ಲಿ ಕಸ್ಟಮರ್ಗೆ ಎಷ್ಟು ಸ್ಯಾಟಿಸ್ಫೈ ಮಾಡಬೇಕು ಅಷ್ಟು ಮಾಡಿದ್ದಾರೆ. ಸೊ ನನಗೆ ಪ್ರೈಸ್ ಕಟ್ ಆಫ್ ಎಲ್ಲೂ ಗೊತ್ತಾಗಲ್ಲ. ಈಗ ನೋಡಿ ಇದ್ರದ್ದು ಕ್ವಾಲಿಟಿ ನೋಡಿ, ಯಾವ ಕಂಪ್ನಿನಲ್ಲಿ ಈ ಕ್ವಾಲಿಟಿ ಇದೆ, ಇದು ಟಾಪ್ ರ್ಯಾಕೋ ತೋರಿಸ್ಬಿಡಿ. ಸಖತ್ತಾಗಿದೆ ಕ್ವಾಲಿಟಿ. ಇದು ಬ್ಯಾಕ್ ರೆಸ್ಟ್ ಕ್ವಾಲಿಟಿ ನೋಡಿ, ಸೀಟ್ಸ್ ಕ್ವಾಲಿಟಿ ನೋಡಿ, ಮತ್ತೆ ಇದು ಎಕ್ಸಾಸ್ಟ್ ಕ್ವಾಲಿಟಿ ನೋಡಿ, ಮತ್ತೆ ಚಾಸಿ ನೋಡಿದ್ರಾ, ಚಾಸಿಸು ಕೂಡ ಚೆನ್ನಾಗಿದೆ. ಇದು ಸ್ವಿಂಗಾಮು. ಸೊ ಇದು ಎಲ್ಲ ಸಖತ್ತಾಗಿದೆ. ನನಗೆ ಎಲ್ಲೂ ಕಾಸ್ಟ್ ಕಟಿಂಗ್ ಅಂತ ಅನ್ಸಲ್ಲ. ಕಾಸ್ಟ್ ಕಟಿಂಗ್ ಎಲ್ಲಿ ಅಂತ ಅನ್ಸೋದು ಅಂದ್ರೆ TFT ಸ್ಕ್ರೀನು ಮತ್ತೆ ಸ್ವಿಚ್ ಗೇರು ಅಷ್ಟೇ. ಇನ್ನು ಇದನ್ನ ಬಿಟ್ರೆ ಬೇರೆ ಇನ್ನೆಲ್ಲೂ ಕೂಡ ಕಾಸ್ಟ್ ಕಟಿಂಗ್ ಅಂತ ಅನ್ಸಲ್ಲ. ವಿಂಡ್ಶೀಲ್ಡ್ ಕ್ವಾಲಿಟಿ ನೋಡಿ. ಸೊ ಇದು ಆಫ್ಟರ್ ಮಾರ್ಕೆಟು. ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ, ಆಫ್ಟರ್ ಮಾರ್ಕೆಟ್ ಆದ್ರೂ ಕ್ವಾಲಿಟಿ ಅಂತೂ 3rd ಕ್ಲಾಸ್ ತರ ಐತೆ. ಇದು ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಫೀಲ್ ಮಾಡಿ, ಮುಟ್ಟಿ, ಇದು ಥಿಕ್ನೆಸ್ ಹಿಂಗೆ ಮುಟ್ ನೋಡಿ. ಮತ್ತೆ ಇಲ್ಲಿ ನೋಡಿ, ಇವ್ರಿಗೆ ಇದೊಂದು ಪಾಯಿಂಟ್ ಅನ್ನ ಚೇಂಜ್ ಮಾಡಕ್ ಬಂದಿಲ್ಲ. ಇದು ಕಾರ್ಬನ್ ರೇಸಿಂಗ್ ವಿಂಡ್ಶೀಲ್ಡ್, ಇದು ಪಾಲಿಕಾರ್ಬೋನೇಟ್ ವಿಂಡ್ಶೀಲ್ಡ್. ಇದೇನು ಅಕ್ರೆಲಿಕ್ ವಿಂಡ್ಶೀಲ್ಡ್ ಅಲ್ಲ, ಪಾಲಿಕಾರ್ಬೋನೇಟ್ ವಿಂಡ್ಶೀಲ್ಡ್. ಬಟ್ ಬಜಾಜ್ ಅವ್ರದ್ದು ನೋಡಿ, ಫೀಲ್ ಮಾಡಿ, ಇದು ವಿಂಡ್ಶೀಲ್ಡ್ ಚೆನ್ನಾಗಿದೆ. ಹೆಂಗೈತೆ ಕ್ವಾಲಿಟಿ? ಫ್ರಂಟ್ ಡಿಸೈನ್ ಬಗ್ಗೆ ಮಾತಾಡಂಗೆ ಇಲ್ಲ, ಕ್ವಾಲಿಟಿ ಅಂತೂ ಸಖತ್ತಾಗಿದೆ ವಿಂಡ್ಶೀಲ್ಡ್ದು. ಇದು ಹ್ಯಾಂಡ್ ಗಾರ್ಡ್ಸ್ ಕೊಟ್ಟಿರೋದು ಕೂಡ ನಿಮ್ಗೆ ಅನ್ನಿಸ್ಬೋದು ಈಗ ಮೆಟಲ್ ಹ್ಯಾಂಡ್ ಗಾರ್ಡ್ಸ್ ಕೊಡಬೇಕಿತ್ತು ಅಂತ. ಬಟ್ ಮೆಟಲ್ ಹ್ಯಾಂಡ್ ಗಾರ್ಡ್ಸ್ ಇದೆಯಲ್ಲ, ನಾನು ಯಾವ ಗಾಡಿನಲ್ಲೂ ಮೆಟಲ್ ಹ್ಯಾಂಡ್ ಗಾರ್ಡ್ಸ್ನ ಯೂಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಏನಕ್ಕೆಂದರೆ ಏನಾದ್ರು ಆಕ್ಸಿಡೆಂಟ್ ಆದರೆ ಮೆಟಲ್ ಹ್ಯಾಂಡ್ ಗಾರ್ಡ್ಸಲ್ಲಿ ಕಂಪ್ಲೀಟು ಗಾಡಿ ನಿಮಗೆ ಹ್ಯಾಂಡಲು ಈ ಥರ ತಿರ್ಕೊಬಿಡುತ್ತೆ. ಬಟ್ ಇದು ಆ ಥರ ಅಲ್ಲ. ಆಕ್ಸಿಡೆಂಟ್ ಆದ ತಕ್ಷಣ ಇಂಪ್ಯಾಕ್ಟ್ ಆಗಿ ಇದು ಮುರಿದೋಗಿ ನಿಮ್ಮ ಕೈಗೆ ಇಂಪ್ಯಾಕ್ಟ್ ಕಡಿಮೆ ಆಗಿ ಹ್ಯಾಂಡಲು ಸ್ವಲ್ಪ ಹಿಂಗಾಗಿ ಮತ್ತೆ ಸ್ಟ್ರೈಟ್ ಆಗಿ ಸ್ಟಡಿಯಾಗಿ ಹೋಗುತ್ತೆ ಗಾಡಿ. ಸೇಫ್ಟಿನ ತುಂಬಾ ತಲೆಗಿಟ್ಕೊಂಡು ಮಾಡಿರೋದು ಪ್ಲಾಸ್ಟಿಕ್ ಹ್ಯಾಂಡ್ ಗಾರ್ಡ್ಸು. ನೀವು ಅಷ್ಟೇ ಆಫ್ಟರ್ ಮಾರ್ಕೆಟ್ ಅಲ್ಲಿ ಯಾವುದೇ ಹ್ಯಾಂಡ್ ಗಾರ್ಡ್ಸ್ನ ಹಾಕ್ಸ್ಕೊಂಡ್ರು ಪ್ಲಾಸ್ಟಿಕ್ನೇ ಹಾಕ್ಸ್ಕೊಳ್ಳಿ, ಫೈಬರ್ದು.
ಮೆಟಲ್ ಅಂತೂ ಹಾಕ್ಸಕ್ ಹೋಗ್ಬೇಡಿ. ಕೆಲವರೆಲ್ಲ ಏನ್ ಅನ್ಕೋತಾರೆ, ದುಡ್ಡು ಉಳ್ಸಕ್ಕೋಸ್ಕರ ಕಾಸ್ಟ್ ಕಟಿಂಗ್ಗೋಸ್ಕರ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಇದು ಚೀಪ್ ಕ್ವಾಲಿಟಿ ಅಂತ ಅನ್ಕೋತಾರೆ. ಬಟ್ ಇಲ್ಲಿ ನೀವು ಎಷ್ಟು ಕಡಿಮೆ ಕ್ವಾಲಿಟಿ ಅಂದ್ರೆ ಫೈಬರ್ ಇಲ್ಲ ಪ್ಲಾಸ್ಟಿಕ್ ಹ್ಯಾಂಡ್ ಗಾರ್ಡ್ಸ್ ನ ಯೂಸ್ ಮಾಡಿದ್ರೆ ಅಷ್ಟು ಒಳ್ಳೇದು. ಒಂದ್ಸಲ ಓಡಿಸಿ ತೋರ್ಸೋಣ ವ್ಯೂವರ್ಸ್ಗೆ. ಆಮೇಲೆ ಇನ್ನೊಂದು ಕೇಳೋದನ್ನ ಮರ್ತೆ ಬ್ರೋ, ಈಗ ನಿಮ್ ಗಾಡಿನಲ್ಲಿ ಏನಾದ್ರೂ ಸೈಡ್ ಸ್ಟ್ಯಾಂಡ್ ಇಶ್ಯೂ ಇದೆಯಾ? ಇಲ್ಲ. ಈಗ ಸ್ಟಾರ್ಟ್ ಮಾಡಿದೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇಶ್ಯೂ ಇದೆ ನಂದ್ರಲ್ಲಿ. ನಿಮ್ದ್ರಲ್ಲಿ ಇದೆಯಾ? ಅಂದ್ರೆ ಈಗ ಹೆಂಗೆ ಅಂದ್ರೆ ಫಸ್ಟ್ ಗೇರ್ ಹಾಕಿದ ತಕ್ಷಣ ಆಟೋಮೆಟಿಕ್ ಆಫ್ ಆಗ್ಬಿಡೋದು, ಆತರ ಇದೆಯಾ? ಇಲ್ಲ, ಫಸ್ಟ್ ಸ್ಟ್ಯಾಂಡ್ ಹಾಕಿದ್ರೆ ಫಸ್ಟ್ ಗೇರ್ ಅಲ್ಲಿ ಇದೆ ಗಾಡಿ. ಇನ್ ಕೇಸ್ ಆ ಟೈಮಲ್ಲಿ ಸ್ಟ್ಯಾಂಡ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಅದು ಅದೇ ರೀತಿ ವರ್ಕ್ ಆಗ್ಬೇಕು. ಅದು ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ. ನಂದು ಯಾವ ತರ ಆಗುತ್ತೆ ಅಂದ್ರೆ, ಈಗ ಗಾಡಿನ ಸ್ಟಾರ್ಟ್ ಮಾಡಿದೀನಿ, ಫಸ್ಟ್ ಗೇರ್ಗೆ ಹಾಕಿದೀನಿ, ರೈಸ್ ಮಾಡ್ತೀನಿ, ಆ ವೈಬ್ರೇಷನ್ಗೆ ಸೈಡ್ ಸ್ಟ್ಯಾಂಡ್ ಸೆನ್ಸರು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ನಂದ್ರಲ್ಲಿ. ಸೈಡ್ ಸ್ಟ್ಯಾಂಡ್ ತೆಗ್ದಿದ್ರು ಸೈಡ್ ಸ್ಟ್ಯಾಂಡ್ ಹಾಕಿದೀರಾ ಅಂತ ಇಲ್ಲಿ ವಾರ್ನಿಂಗ್ ತೋರಿಸುತ್ತೆ, ಮತ್ತೆ ಇಂಜಿನ್ ಕಟ್ ಆಫ್ ಆಗ್ಬಿಡುತ್ತೆ. ನಿಮ್ಗೆ ಆತರ ಆಗುತ್ತಾ? ಇಲ್ಲ ಬ್ರೋ, ಇನ್ನೂ ಅಷ್ಟು ಫೀಲ್ ಮಾಡಿಲ್ಲ. ಹೌದಾ? ನಂಗೆ ರನ್ನಿಂಗ್ ಅಲ್ಲೆಲ್ಲ ಆಗ್ಬಿಡುತ್ತೆ ಅದು. ಈಗ ಬರ್ಬೇಕಾದ್ರೆ ನಾನಲ್ಲಿ ಮಧ್ಯದಲ್ಲಿ ಸೈಡ್ ಸ್ಟ್ಯಾಂಡ್ ತೆಗ್ದಿ ಹಾಕೋದು ಮಾಡ್ಕೊಂಡು ಬಂದೆ, ನೋಡಿದ್ರೆ ಅಬ್ಸರ್ವ್ ಮಾಡಿದೆ, ಅದು ಆತರ ಆಗ್ಬಿಡುತ್ತೆ. ಈಗ ಅದಾತರ ಆಗ್ಬಿಡ್ಬೋದು, ಒಂದ್ ಸ್ವಲ್ಪ ನೋಡ್ಕೊಂಡು ಓಡಿಸಿ. ಓಕೆ. ಸೊ ಎರಡು ಗಾಡಿನೂ ಒಂದ್ ರೌಂಡ್ ಹಾಕಿ ತೋರಿಸ್ತೀವಿ ಇಲ್ಲೇನೆ, ಏನು ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ ಹೋಗಲ್ಲ. ಸೊ ನಾನು ಹೊಸ ಜನರೇಷನ್ ಅಂದ್ರೆ 350cc ಗಾಡಿನ ಓಡಿಸ್ತಾ ಇದ್ದೀನಿ, ಅವರು 400cc ಗಾಡಿನ ಓಡಿಸ್ತಾ ಇದ್ದಾರೆ. ಸೊ ಹಿಂಗೆ ಹೋಗ್ಬಿಟ್ಟು ಇಲ್ಲೇ ಯೂ ಟರ್ನ್ ಮಾಡ್ಕೊ ಬರೋಣ. ಓಕೆ, ಬನ್ನಿ ಬನ್ನಿ ಬನ್ನಿ. ನಾನು ಹೆಂಗೆ ಆಫ್ ಆಯಿತು? ಏನಕ್ಕೆ ಹಂಗೆ ಆಫ್ ಆಗೋದು? ಸೈಡ್ ಸ್ಟ್ಯಾಂಡ್ ತೆಗೆದ್ಬಿಟ್ಟು ಹಾಕಿ, ಮತ್ತೆ ತೆಗಿಬೇಡಿ, ಅರ್ಧ ತೆಗೀರಿ. ಸ್ಟಾರ್ಟ್ ಮಾಡಬೇಡಿ. ಈಗ ಸ್ಟಾರ್ಟ್ ಮಾಡಿ. ಆಮೇಲೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆಕ್ಸಿಲೇಟರ್ ಕೊಡಬಾರ್ದು. ಓಕೆ ಬ್ರೋ. ನೋಡಿ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ. ಈಗ ಆಕ್ಸಿಲೇಟರ್ ಕೊಡಬಾರ್ದು. ಓಕೆ. ರೈಡಿಂಗ್ ಫೀಲಲ್ಲಿ ಹೇಳ್ತಾ ಇದ್ದೀನಿ, ಓಡ್ಸೋಕ್ಕೆ ಆಗೋದಿಲ್ಲ ಅನ್ನೋ ಥರ ವೆಯ್ಟ್ ಇದೆ ಅಂತ ಹೇಳ್ತಾ ಇಲ್ಲ. ಬಟ್ ರೈಡಿಂಗ್ ಫೀಲು ಬ್ಯಾಕ್ ಸೈಡ್ ಸ್ವಲ್ಪ ವೆಯ್ಟ್ ಇದೆ ಅಲ್ವಾ? ಹೌದು. ಇಲ್ಲೇ ನಿಲ್ಸೋದಾ ಬ್ರೋ? ಸೊ ನೋಡಿ, ಅದೊಂದು ಟಾಪ್ ಬಾಕ್ಸ್ ಹಾಕ್ಸ್ಕೊಂಡ್ರೆ ಒಂದು ಸ್ವಲ್ಪ ವೆಯ್ಟ್ ಡಿಫ್ರೆನ್ಸು ಬ್ಯಾಕ್ ಸೈಡ್ ಸ್ವಲ್ಪ. ಹೌದು. ಆಮೇಲೆ ನಿಮ್ಮ ಗಾಡಿ ಸ್ವಲ್ಪ ನನಗೆ ಜಾಸ್ತಿ ಸ್ಮೂತ್ ಅನ್ನಿಸ್ತು ನನ್ಕಿಂತ. ಹೌದಾ? ನನ್ನ ಗಾಡಿ ಏನೋ ಗೊತ್ತಿಲ್ಲ, ಸ್ವಲ್ಪ ಅದಕ್ಕಿಂತ ಸ್ಮೂತ್ ಇದೆ ಇದು. ಮತ್ತೆ ಪಿಕಪ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಅಂದ್ರೆ ಈ ಗಾಡಿ ಓಡಿಸಿಲ್ಲ ನಾನು ಇನ್ನ ಹಂಗೆಲ್ಲ, ಬಟ್ ಆ ಗಾಡಿ ಓಡಿಸಿದ್ದೀನಲ್ಲ, ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವಿನ್ನ ಫಸ್ಟ್ ಸರ್ವಿಸ್ ಆಗಿಲ್ಲ, ಸೊ ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಪಿಕಪ್ ಅಂತೂ ಸಾಕಾಗಿದೆ. ಹೆಂಗೆ ಅಂದ್ರೆ ಪ್ರತಿ ಗೇರಲ್ಲೂ ಅಷ್ಟೇನೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ನಿನ್ನೆ ನಮ್ಮ ಅಮ್ಮನ ಒಂದ್ ರೌಂಡ್ ಕರ್ಕೊಂಡು ಹೋಗೋಣ ಅಂತ ಹೋಗಿದ್ದೀನಿ. ಓಕೆನಾ? ಮುಂದೆ ಟ್ರ್ಯಾಕ್ಟರ್ ಹೋಗ್ತಾ ಇದೆ, ಹಿಂದೆ ಬಸ್ ಬರ್ತಾ ಇದೆ. ನಾನ್ ಸುಮ್ಮನೆ ಗೇರ್ ಹಾಕ್ಬಿಟ್ಟು ಜಸ್ಟ್ ಎಕ್ಸ್ಲೇಟರ್ ಹಿಂಗ್ ಕೊಟ್ಟೆ, ನಮ್ಮಮ್ಮ ನಿಧಾನಕ್ಕೆ ಹೋಗು, ಯಾಕೆ ಹಿಂಗ್ ಹೋಗ್ತಾ ಇದ್ಯಾ ಅಂತ. ಆ ಲೆವೆಲ್ ಪಿಕಪ್ ಇದೆ. ಬಟ್ ಅದಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ಭಯ. ಪಿಕಪ್ ಅಂದ್ರೆ ಹಿಂದೆ ಬಿದೋಯ್ತಾರೆ, ಇದ್ರಲ್ಲಿ ಇಟ್ಕೊಳಕ್ಕಿದೆ ಬೆಸ್ಟ್. ಹೌದು. ಬಟ್ ಸ್ಟಿಲ್ ಆದ್ರೂ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಲೇಡೀಸ್ ಎಲ್ಲ ಕುಣಿಸ್ಕೊಂಡಾಗ. ಸೊ ತುಂಬಾ ಥ್ಯಾಂಕ್ಸ್ ಬ್ರೋ, ನನಗಂತೂ ತುಂಬಾ ಖುಷಿ ಆಯ್ತು. ನಾನ್ ನಿಮ್ಗೆ ಹೇಳ್ಬೇಕು, ನೀವು ನನಗೆ ಟೈಮ್ ಕೊಟ್ಟು ಇಲ್ಲಿ ಬಂದು. ಏನಕ್ಕೆ ಅಂದ್ರೆ ಈಗ ತುಂಬಾ ಜನ ಮೆಸೇಜ್ ಮಾಡ್ತಾರೆ ನನಗೆ, ಬ್ರದರ್ ನಾನು ಈ ಗಾಡಿ ತಗೋತೀನಿ ಅಂತ. ಬಟ್ ಅಲ್ಲಿ ಆತರ ತಗೊಳ್ಳೋರು ಯಾರೋ ಒಬ್ರು, ಅದರಲ್ಲಿ ನೀವೊಬ್ರು. ಇವರು ನನಗೆ ನಾನು ಆಗ್ಲೇ ಹೇಳ್ದಂಗೆ 6 ತಿಂಗಳಿಂದನೇ ಮೆಸೇಜ್ ಮಾಡಿದ್ರು, ನಾನು ಈ ಗಾಡಿನ ತಗೋತೀನಿ ಅಂತ. ಸೊ ತಗೊಂಡಾದ್ಮೇಲೆ ನಂಗೆ ಮೆಸೇಜ್ ಹಾಕಿದ್ರು, ಫೋಟೋ ಕಳಿಸಿದ್ರು, ತಗೊಂಡೆ ಬ್ರೋ ಅಂತ. ನನ್ಗೆ ಅದಕ್ಕೆ ಖುಷಿಯಾಗಿ ವಿಡಿಯೋ ಮಾಡ್ಬೇಕು ನಿಮ್ ಜೊತೆ ಅಂತ. ಸೊ ಅದಕ್ಕೆ ಬಂದಿದ್ದು. ತುಂಬಾ ಥ್ಯಾಂಕ್ಸ್. ಹೋಗೋಣ, ಡೆಫಿನೆಟ್ ಆಗಿ ಹೋಗೋಣ. ಆಕ್ಚುಲಿ ಏನ್ ಗೊತ್ತಾ, ಗಾಡಿ ತಗೊಂಡಿದ್ ಖುಷಿಲಿ ನೀವು ಯೂಟ್ಯೂಬ್ ಅಲ್ಲಿ ಲಾಂಚ್ ಮಾಡ್ತಾ ಇದೀರಾ ನನ್ ಬೈಕ್ ಬಗ್ಗೆ ಅಂತಂದ್ರೆ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಅದಕ್ಕೆ ಅದು ಹೊಸ ಬೈಕ್ ಅಲ್ಲ, ಸೊ ಗಾಡಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟು ತಗೊಂತಾ ಇದೀನಿ. ಗಾಡಿ ಅದು ನಮಗೂ ಅದಕ್ಕೂ ತುಂಬಾ ಲೈಕ್ ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ, ಬಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿದೀನಿ, ಅದು ರೀಚ್ ಮಾಡ್ತಾ ಇದೆ ಅಷ್ಟೇ. ಮತ್ತೆ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟೋ ಜನ ಗಾಡಿ ತಗೊಂಡು ರೀಸೇಲ್ ಮಾಡಕ್ ಟ್ರೈ ಮಾಡ್ತಾರೆ. ಬಟ್ ನಾನು ಗಾಡಿ ತಗೊಂಡಿರೋದೇನಕ್ಕೆ ಅಂದ್ರೆ, ಗಾಡಿ ರೀಸೇಲ್ ಮಾಡಕ್ ಇಷ್ಟ ಇಲ್ಲ. ಒಂದ್ಸರಿ ಗಾಡಿ ತಗೊಂಡಿದೀವಿ ಅಂದ್ರೆ ಅದನ್ನ ಗಾಡಿ ಕಲೆಕ್ಷನ್ಸ್ ಮಾಡಿ ಇಡ್ಬೇಕು ಅಂತ. ಲಾಂಗ್ ಟರ್ಮ್ಗೆ ಹೌದು, ಒನ್ ಆಫ್ ದ ಬೆಸ್ಟ್ ಗಾಡಿ. ನಿಮ್ಗೆ ರೀಸೇಲ್ ಮಾಡಕ್ ಮನ್ಸೇ ಬರಲ್ಲ. ಎಲ್ಲ ಹೇಳ್ತಾರೆ ಏನಕ್ಕೆ ರೀಸೇಲ್ ಮಾಡಲ್ಲ ಅಂತ. ಸೊ ಅವರೆಲ್ಲ ಹೆಂಗಂದ್ರೆ 1 year 2 years ಗಾಡಿ ಯೂಸ್ ಮಾಡಿ ರೀಸೇಲ್ ಮಾಡ್ಬಿಡ್ತಾರೆ. ಬಟ್ ನಮ್ ಗಾಡಿ ಒಂದ್ಸರಿ ಗಾಡಿ ಇಷ್ಟ ಆಯ್ತಾ, ಮತ್ತೆ ಅದನ್ನ ರೀಸೇಲ್ ಮಾಡಕ್ ಇಷ್ಟ ಇಲ್ಲ. ಸೊ ಅದು ಗಾಡಿನ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಸಿದ್ರೆ ನನಗ್ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಡೈಲಿ ಬೆಳಿಗ್ಗೆ ಎದ್ದಾಗ ಹೊರಗಡೆ ಬಂದು ನೋಡಿದಾಗ
ಸೊ ಇಷ್ಟಪಟ್ಟು ತಗೊಂಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಇನ್ನು ಫೈನಲ್ ಆಗಿ ಡಾಮಿನಾರ್ 400 ನ ತಗೋಬೇಕು ಅನ್ಕೊಂಡಿರೋರ್ಗೆ ಏನ್ ಹೇಳ್ತೀರಾ? ತಗೊಳ್ಳಿ ಅಂತ ಹೇಳ್ತೀರಾ, ಏನ್ ಹೇಳ್ತೀರಾ? ಕಣ್ಣು ಮುಚ್ಕೊಂಡು ತೊಗೊಬೋದು. ಓಕೆ, ಕಣ್ಣು ಮುಚ್ಕೊಂಡು ತೊಗೊಳ್ಳಿ, ಎಲ್ಲೂ ನಿಮಗೆ ಏನು ಪ್ರಾಬ್ಲಮ್ ಕೊಡಲ್ಲ. ಓಕೆನಾ? ಬಟ್ ತೊಗೊಂಡ್ಮೇಲೆ ಯಾವ ಥರ ಮೇಂಟೈನ್ ಮಾಡ್ಬೇಕು ಆ ಥರನೇ ಮೇಂಟೈನ್ ಮಾಡಬೇಕು, ಯಾವ ಥರ ಓಡಿಸ್ಬೇಕು ಆ ಥರನೇ ಓಡಿಸ್ಬೇಕು. ಕೆಲವೊಬ್ರು ಡಾಮಿನಾರ್ ತೊಗೊಂಡು ಹಿಂಗೆ ಓಡಿಸ್ತಾರೆ ಗೊತ್ತಾ? ಸೊ ಆ ಥರ ಎಲ್ಲ ಓಡ್ಸಕ್ಕೆ ಹೋಗ್ಬೇಡಿ. ಯಾಕಂದರೆ ಇದೊಂದು ಪ್ರೀಮಿಯಂ ವೆಹಿಕಲ್, ಅದಕ್ಕೆ ಒಂದು ವೇಟೇಜ್ ಇದೆ. ಯಾವ ಥರ ಓಡಿಸ್ಬೇಕು ಆ ಥರ ಓಡಿಸ್ರಿ. ಏನಕ್ಕೆ ಎಷ್ಟೊಂದು ಅಪ್ಪ ಅಮ್ಮ ಗಾಡಿ ಸ್ಪೀಡ್ ಅಂತ ಅಂದರೆ ಎದ್ರೋದು ಏನಕ್ಕೆ ಅಂತಂದರೆ, ಯಾರೋ ಬೇರೆಯವ್ರು ಏನು ಮಾಡಿರ್ತಾರೆ ಅಂದರೆ ಲೈಕ್ ಗಾಡಿ ಹಿಂಗೆ ಮಲಗಿಸಿರ್ತಾರಲ್ಲ ರೋಡಲ್ಲಿ, ಅದನ್ನ ನೋಡ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಅದನ್ನ ನೆನಪಾಗ್ಬಿಡುತ್ತೆ ಸ್ಪೀಡ್ ಅಂತಂದರೆ. ಸೊ ಈ ಗಾಡಿ ಒಂದು ಪ್ರೀಮಿಯಂ ವೆಹಿಕಲ್ಲು. ಸೊ ಯಾವ ಥರ ಓಡಿಸ್ಬೇಕು ಆ ಥರನೇ ಓಡಿಸಿ. ಆಮೇಲೆ ಚಪ್ರಿಗಳು ತುಂಬಾ ಕಡಿಮೆ ತಗೊಂಡಿರೋ ಗಾಡಿ ಇದು. ಹೌದು, 100ರಲ್ಲಿ 99% ಪ್ರೀಮಿಯಂ ಆಗಿ ಅಂದ್ರೆ ಪ್ರೊಫೆಷನಲ್ ಆಗಿ ಓಡಿಸೋರು, ಎಲ್ಲೋ ಒಬ್ರು ಡಾಮಿನಾರ್ನ ಚಪ್ರಿ ತರ ಆಡ್ಸೋರು ಆ ತರ ತಗೊಂಡಿರೋದು. ಗೈಸ್, ಇದಿಷ್ಟು ಡಾಮಿನಾರ್ 400 ಬಗ್ಗೆ. ನೀವೇನಾದ್ರೂ ಈ ಬೈಕ್ ನ ತಗೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ರೆ ಆರಾಮಾಗಿ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೇನೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.